ಕಲಯ ಸಾರಕ ಪಿತ್ತ ಫಲೋರದ ಭುಂಜಕ ಸಾರಕ ಪಿತ್ತ ಫಲೋರದ ಭುಂಜಕ ಧೀರ ಲಕ್ಷ್ಮೀ ನಾರಾಯಣ ಸಕತುತ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ವಾರಣಾಸ್ಯ ವರದ ಜಗದನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾಸ್ಯ ವರದ ಜಗದನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಅಂಬುರುಹದಳ ನಿದ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಮುಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಒಡಮಡುತ ವರ್ಣಿಪೆ ನೀ ಕಥಾಮೃತವ ಕೈಯ ಜಪದರ ಕೋವಿದಂಡಕ ಮಂಡಲಗಳು ರಾವಣನು ಸನ್ಯಾಸಿ ವೇಷವ ರಾವಣನು ಸನ್ಯಾಸಿ ವೇಷವ ತಾಳಿ ಬಂದ ಅಲ್ಲ, ನಮಗೆ ಶಿವದೇವರೇ ಆಗಬೇಕು ಅಂತ ಇಲ್ಲ, ಯಾವ ದೇವರು ಆಗುತ್ತದೆ. ಗೋವಿಂದ ಅಂತಲೂ ಹೇಳ್ಬೋದು, ಜನಾರ್ದನ ಅಂತಲೂ ಹೇಳ್ಬೋದು, ಯಾರನ್ನು ಬೇಕಾದರೂ ಹೇಳ್ಬೋದು. ನಮಗೆ ಇದವಿತ್ತ ಅಂತೇಳಿ ಈ ವೇಷದಲ್ಲಿ ಇಲ್ಲ, ಆ ವೇಷದಲ್ಲಿ ಉಂಟು. ಗೊತ್ತಾಯ್ತಾ ನಾನು ಯಾರು ಅಂತ? ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಅದಕ್ಕಾಗಿ ನೋಡಿ,
ವೇಷ ಅಂತ ಹೇಳೋದು. ಮೂಲವನ್ನು ಮರೆಮಾಚಿ ಹೊಸ ರೂಪದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಒಳ್ಳೆದಾಗ್ತದೆ ಇದು. ಯಾವಾಗಲೂ ಮೈಯಲ್ಲಿ ತಲೆಯಲ್ಲಿ ಇರುವಂಥ ಭಾರವನ್ನೆಲ್ಲ ಕಳಚಿ ಒಂದೋ ಎರಡೋ ಬಟ್ಟೆಯನ್ನು ಧರಿಸುವಾಗ ಆಗುವಂತಹ ಒಂದು ಹಗುರತೆ ಉಂಟಲ್ಲ, ಬಹಳ ಸಂತೋಷ ಆಗ್ತದೆ. ಕೆಲವರು ಈಗ ನನಗೆ ಅನಿಸುವುದು ಇದೇ ಆದಿತ್ತು ಅಂತ. ಹೌದಪ್ಪ, ಇದು ಬೆಳಗ್ಗೆ ಎದ್ದ ಕೂಡಲೇ ಶಿವಪೂಜೆ ಎಲ್ಲ ಮುಗಿಸಿ ಒಂದಷ್ಟು ವಸನಗಳನ್ನು ಧರಿಸಿಕೊಂಡು ತಲೆಗೆ ಒಂದು ತಲೆಯ 10 ತಲೆ, ದಶಕಂಠ 10 ತಲೆಗೆ ಬೇಕಾದಂಥ ಅಲಂಕಾರವನ್ನು ಮಾಡಿ 20 ಭುಜಗಳಿಗೆ ಬೇಕಾದಂಥದ್ದನ್ನೆಲ್ಲ ಧರಿಸಿಕೊಂಡು ಬರುವ ಟಿ ವಿ ಒಳ್ಳೆದಿರ್ತದೆ. ಆ ಟಿ ವಿಯಲ್ಲಿ ನಮಗೆ ಇದು ಗೊತ್ತಿರುವುದಿಲ್ಲಲ್ಲ, ಇದು ನಮಗೆ ಹೊಸ ಒಂದು ರುಚಿ, ಒಳ್ಳೆದಾಗ್ತದೆ, ಸಂತೋಷ ಆಗ್ತದೆ. ಹೌದಪ್ಪ, ಹಾಗೆ ಅಂತೇಳಿ ಹೀಗೆ ಯಾವಾಗಲೂ ಇರ್ಲಿಕ್ಕೆ ಆಗುದಿಲ್ಲಲ್ಲ. ಇದು ಈಗ ಒಂದು ತಾತ್ಕಾಲಿಕವಾದಂಥ ವ್ಯವಸ್ಥೆ ಒಂದು. ರಾಜಸಭೆಯಲ್ಲಿ ಒಂದು ದಿವಸ ಇದ್ದಂಥ ಕಾಲಕ್ಕೆ ತಂಗಿಯಾಗಿರುವಂಥ ಶೂರ್ಪಣಕ್ಕೆ ಅಳುತ್ತಾ ಓಡೋಡಿಕೊಂಡು ಬಂದಳು. ರೂಪಸಿಂತಲ್ಲ, ನಮ್ಮ ರಕ್ಕಸರಲ್ಲಿ ರೂಪವೇ ಅದು. ಹೌದಪ್ಪ, ವಿರೂಪಗೊಂಡು ಬಂದಿದ್ದಳು. ಮೂಗಿನಲ್ಲಿ ರಕ್ತ ಸುರಿಯುತ್ತಾ ಇತ್ತು, ಕಿವಿಗಳೆಲ್ಲ ಹರಿದು ಹೋಗಿತ್ತು. ಬೊಬ್ಬೆ ಹೊಡ್ಕೊಂಡು ಬಂದ್ಲು. ಏನಮ್ಮ ವಿಚಾರ ಅಂತ ಕೇಳುವಾಗ ಹೇಳಿದಂಥ ಒಂದು ಹೊಸ ವಾರ್ತೆ, ನಮ್ಮದ್ದೇ ಆಡಳಿತಕ್ಕೆ ಒಳಪಟ್ಟಂತಹ ಪಂಚವಟಿ ಪ್ರದೇಶದಲ್ಲಿ ಬೀಡು ಬಿಟ್ಟಂತಹ ರಾಮ ಲಕ್ಷ್ಮಣರೆಂಬ ಮಾನವರು ಅಯೋಧ್ಯೆಯ ರಾಜಕುಮಾರರಂತೆ. ಅವರಿಂದ ಘಾತಕ್ಕೊಳಗಾಗಿ ಅವಮಾನಿಸಲ್ಪಟ್ಟು ನನ್ನಲ್ಲಿ ಓಡಿ ಬಂದಳು ದೂರನ್ನು ಕೊಟ್ಲು. ಸಹಿಸಲು ಸಾಧ್ಯವಾಗಿರುವಂತಹ ಬೇನೆ ಎನ್ನುವ ಹಾಗೆ. ಕೇವಲ ಅಷ್ಟಕ್ಕೆ ಅಂತಂದರೆ ನಮ್ಮಲ್ಲಿ ಮದ್ದುಂಟು. ಆದರೆ ಒಂದು ಹೊಸ ವಾರ್ತೆಯನ್ನು, ಒಂದು ಹೊಸ ಸಲಹೆಯನ್ನು ನನ್ನ ಕಿವಿಗೆ ಹಾಕಿದ್ದಳಲ್ಲ. ರಾಮ ಲಕ್ಷ್ಮಣರ ಜೊತೆಗೆ ಒಬ್ಬಳು ರೂಪಸಿಯಾದ ಹೆಣ್ಣಿದ್ದಾಳೆ, ರಾಮನ ಹೆಂಡತಿ ಸೀತೆ ಅಂತ ಹೆಸರು. ನಿನಗೆ ಅನುರೂಪಳಾದಂತಹ ಹೆಣ್ಣಾಕೆ, ಆದ್ದರಿಂದ ಅವಳನ್ನು ನೀನು ಕರೆತಂದರೆ ನೀನು ಈ ತನಕದ ಏನು ಸಂಗ್ರಹಗಳಿದ್ದಾವೆ ನಿನ್ನ ಜೊತೆ, ಆ ಸಂಗ್ರಹಕ್ಕೆಲ್ಲ ಕಿರೀಟಪ್ರಾಯವಾಗಿ ಇನ್ನು ಅಂತಃಪುರದಲ್ಲಿ ಇರುವುದಕ್ಕೆ ಒಳ್ಳೆಯದು ಎನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟದ್ದೇ ತಡ. ಮತ್ತೆ ಅವಳ ಮನಸ್ಸಿನಲ್ಲಿ ಬೇರೆ ಇತ್ತು. ಅವಮಾನ ಆದಂಥ ಅವಮಾನಕ್ಕೆ ಸರಿಯಾದಂಥ ಪ್ರತೀಕಾರವನ್ನು ತೀರಿಸಬೇಕು, ಸಹಜವೇ. ಹಾಗಾಗಿ ಅವಳಿಗೆ ಸಮಾಧಾನದ ಮಾತುಗಳನ್ನು ಆಡಿ ಈ ರೀತಿಯಾದಂಥ ಒಂದು ವ್ಯವಸ್ಥೆಗೆ ಒಳಪಟ್ಟುಕೊಂಡಿದ್ದೇನೆ. ಏನಾದರೂ ಮಾಡಿ ಸೀತೆಯನ್ನು ಅಪಹರಿಸಿ ತಂದು ಮದುವೆಯಾಗಬೇಕು, ನನ್ನವಳನ್ನಾಗಿಸಿಕೊಳ್ಬೇಕು ಎನ್ನುವಂತಹ ಒಂದು ಇಚ್ಛೆ. ಆದರೆ ಅದನ್ನು ಕಾರ್ಯಸಾಧನೆ ಮಾಡುವುದು ಹೇಗೆ? ನೇರವಾಗಿ ಹೋದರೆ ಮತ್ತು ನಮ್ಮಲ್ಲಿ ಕೆಲವರು ಹೇಳಿದರು, ಅದು ಆಗಲಿಕ್ಕಿಲ್ಲ, ರಾಮ ಬಹಳ ಶೂರ ಇದ್ದಾನೆ, ವೀರ ಇದ್ದಾನೆ. ನೇರ ಕಾದಾಟವನ್ನು ನಡೆಸಿದರೆ ಅಥವಾ ನೇರವಾಗಿ ಅವನ ಎದುರು ಹೋದರೆ ಪ್ರಾಣದೊಂದಿಗೆ ಹಿಂದೆ ಬರುವಂತಹದ್ದು ಅಸಾಧ್ಯದ ಮಾತು ಅಂತ ನಮ್ಮವರು ಹೇಳಿದಂತಹ ಕಾಲಕ್ಕೆ ಯೋಚನೆಯನ್ನು ಮಾಡಿದೆ, ಉಪಾಯವನ್ನು ಹೂಡಿದೆ, ಅದನ್ನು ಕಾರ್ಯರೂಪಕ್ಕೆ ತಂದೇ ಇಳಿಸಿದೆ. ಮಾವನಾದಂಥ ಮಾರೀಚನಲ್ಲಿಗೆ ಹೋಗಿ ಹೀಗೆ ಮಾಯಾಜಿಂಕೆಯ ರೂಪವನ್ನು ತಾಳಿ ಪಂಚವಟಿ ಪ್ರದೇಶದಲ್ಲಿ ರಾಮ ಸೀತೆಯರು ಎಲ್ಲಿದ್ದಾರೆ ಅವರ ಎದುರುಗಡೆ ಹೋಗಿ ಕಾಣಿಸಿಕೊಳ್ಳಬೇಕು. ಆಕರ್ಷಣೆಯನ್ನು ಮುಖ್ಯವಾಗಿ ಆ ಸೀತೆಗೆ ಒದಗಿಸಿಕೊಡಬೇಕು. ಆ ಮುಖಾಂತರವಾಗಿ ರಾಮ ಲಕ್ಷ್ಮಣರು ಆಶ್ರಮದ ಪರಿಸರದಲ್ಲಿ ಇಲ್ಲದೇ ಇರುವಂತಹ ಒಂದು ವ್ಯವಸ್ಥೆಯನ್ನು ನೀನೇ ಮಾಡಿಕೊಡಬೇಕು. ಅವರಿಬ್ಬರು ಇಲ್ಲದೇ ಇರುವಂತಹ ಸಮಯವನ್ನು ಸಾಧಿಸಿ ನಾನು ಸೀತೆಯನ್ನು ಅಪಹರಿಸಿ ತರಬಹುದು ಎನ್ನುವಂಥದ್ದು ನನ್ನ ಆಲೋಚನೆ. ನನ್ನ ಅರಮನೆಯಲ್ಲಿ ಏನು ನಮ್ಮ ಮಂತ್ರಿಗಳೆಲ್ಲ ಹೇಳಿದರು ಅದೇ ಮಾತನ್ನು ಮಾರೀಚನು ಹೇಳಿದ. ಅವನ ರಾಮನ ಸುದ್ದಿ ಬೇಡ, ನಾನೊಮ್ಮೆ ಪೆಟ್ಟದಿಂದ ಆಗಿದೆ, ನಾನು ಬದುಕಿದ್ದೇ ದೊಡ್ಡ ವಿಷಯ. ಅವನ ಮಾನವಾಸ್ತ್ರದ ಪ್ರಯೋಗದ ಮುಖಾಂತರವಾಗಿ ಸಾಗರೋತ್ತರಕ್ಕೆ ಬಂದು ನಾನು ಬಿದ್ದಿದ್ದೇನೆ. ಆದ್ದರಿಂದ ಅವನ ಎದುರು ಹೋದರೆ ಉಳಿಗಾಲ ಇಲ್ಲ ಎನ್ನುವ ಹಾಗೆ ನನ್ನನ್ನು ಸ್ವಲ್ಪ ಹಿಮ್ಮೆಟ್ಟಿಸಿದ, ಬೇಡ ಅಂತ ಹೇಳಿ. ಆದರೆ ನಾನು ಬಿಡಲಿಲ್ಲ, ಅದು ಆಗೋದೇ ಇಲ್ಲ, ನನ್ನ ಆಜ್ಞೆ ಇದು, ಹೋಗತಕ್ಕದ್ದು. ಹೋಗದೇ ಇದ್ದರೆ ಚಂದ್ರಹಾಸಕ್ಕೆ ನಿನ್ನ ತಲೆ ಈಡಾಗುತ್ತದೆ ಎನ್ನುವ ಹಾಗೆ. ಆಗ ಹೇಳ್ತಾನೆ ಅವ, ಏನು
ನಿನ್ನ ಕೈಯಲ್ಲಿ ಸಾಯುವುದಕ್ಕಿಂತ ರಾಮನ ಕೈಯಲ್ಲಿ ಸತ್ತರೆ ಮೋಕ್ಷ ಆದರೂ ಸಿಗ್ತದೆ ಅಂತ ಯಾರಿಗೊತ್ತು? ಸಿಕ್ಕಿದವರು ಬಂದು ಹೇಳುವುದಿಲ್ಲ ಅಲ್ಲ, ಎಂಥದ್ದು ಬೇಕಾದರೂ ಸಾಯಲಿ. ಆದರೆ ಅವನಿಗೆ ನನ್ನ ಅನ್ನದ ಋಣ ಉಂಟು. ತಾಯಿಯನ್ನು ಸಹೋದರನನ್ನು ಕಳೆದುಕೊಂಡ ಮೇಲೆ ಅವನಿಗೆ ಆಶ್ರಯ ಕೊಟ್ಟವನು ನಾನೇ. ಆದ್ದರಿಂದ ನನ್ನ ಮಾತನ್ನು ಅವನು ನೆರವೇರಿಸಲೇಬೇಕು. ನೆರವೇರಿಸುವುದಕ್ಕೆ ಹೊರಟ ಮಾಯಾಜಿಂಕೆಯಾಗಿ ಅದು ಇಲ್ಲೇ ಪಂಚವಟಿಯ ಪರಿಸರದಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾನೆ. ನಾನು ಅದಕ್ಕನುಸಾರವಾಗಿ ಈ ರೀತಿಯಾಗಿ ಕಾವಿವಸನವನ್ನು ಒಟ್ಟು ಕೈಯಲ್ಲಿ ಜಪಸರವನ್ನು ತೊಟ್ಟು ಸನ್ಯಾಸಿ ವೇಷದಲ್ಲಿ ಬಂದು ನಿಂತಿದ್ದೇನೆ. ಆದ್ದರಿಂದ ಕಾವಿವಸನಕ್ಕೆ ಜಪಸರಕ್ಕೆ ಅದರದೇ ಆದಂತಹ ಮೌಲ್ಯ ಉಂಟು. ಒಳ್ಳೆಯದನ್ನು ಮಾಡಲಿಕ್ಕಾಗ್ತದೆ, ಸ್ವಾರ್ಥ ಸಾಧನೆಯೂ ಮಾಡಲಿಕ್ಕೂ ಆಗ್ತದೆ. ಯಾರಿಗೆ ಬೇಕಾದರೂ ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಈಗ ನನಗೆ ಒಳ್ಳೆಯದಾಗ್ತದೆ ಇಲ್ವೋ? ಆದ್ದರಿಂದ ವೇಷವನ್ನು ಮರೆಮಾಚಿ ಪಂಚವಟ ಈ ಪ್ರದೇಶದಲ್ಲಿ ಬಂದು ನಿಂತಿದ್ದೇನೆ. ಚಂದ್ರಹಾಸವನ್ನು ನನ್ನ ಪುಷ್ಪಕದ ವಿಮಾನದಲ್ಲೇ ಇಟ್ಟಿದ್ದೇನೆ. ಪುಷ್ಪಕ ವಿಮಾನವನ್ನು ಅಷ್ಟು ದೂರದಲ್ಲಿ ನಿಲ್ಲಿಸಿ ಬಂದಿದ್ದೇನೆ. 2 ಎಲೆಮನೆಗಳು ಕಾಣಿಸ್ತಾ ಉಂಟು. ಬಹುಶಃ ಹೀಗಿದ್ದಿರ್ಬೋದು. ಒಂದು ಎಲೆಮನೆ ರಾಮ ಸೀತೆಯರಿಗೆ ದಂಪತಿಗಳಿಗೆ, ಇನ್ನೊಂದು ಲಕ್ಷ್ಮಣನಿಗೆ. ಹೌದಲ್ಲ, ನಮ್ಮ ಕಾರ್ಯಯೋಜನೆ ಅರ್ಧ ಸಫಲತೆಯನ್ನು ಖಂಡಿತ. ಚಿನ್ನದ ಜಿಂಕೆ ಆಕರ್ಷಣೆಗೆ ಒಳಗಾದಂತಹ ಸೀತೆಯ ಒತ್ತಾಯಕ್ಕೆ ಮಣಿದು ರಾಮ ಈಗಾಗಲೇ ಅದನ್ನು ಸಂಗ್ರಹಿಸುವುದಕ್ಕೆ ಹೋಗಿ ಆಗಿದೆ. ಸ್ವಲ್ಪ ಸಮಯ ಬಿಟ್ಟು ಸರಿಯಾಗಿ ಕಿವಿ ಕೊಟ್ಟು ಕೇಳಿದಾಗ ಒಂದು ಆರ್ತನಾದ ಕೇಳಿತಲ್ಲ, ಹಾ ಲಕ್ಷ್ಮಣ, ಹಾ ಸೀತಾ ಎನ್ನುವ ಹಾಗೆ. ಹಾಗಾಗಿ ಅದು ರಾಮನದ್ದೇ ಧ್ವನಿ ಎನ್ನುವಂತಹ ಒಂದು ದುಃಖಕ್ಕೆ ಒಳಗಾದಂತಹ ಸೀತೆ ಲಕ್ಷ್ಮಣನನ್ನು ಕಳಿಸಿದ್ದಾಳೆ. ಈಗ ಸೀತೆ ಒಬ್ಬಳೇ ಇದ್ದಾಳೆ. ಇದು ಪ್ರಶಸ್ತ ಸಮಯ ಇದು. ಹಾಗಾದ್ರಿಂದ ತಡ ಮಾಡುವುದು ಬೇಡ, ಸ್ವಲ್ಪ ನಾವು ಕಾಲಮಿತಿಯಲ್ಲಿ ಮುಗಿಸುವ. ಆದಷ್ಟು ಬೇಗ ಲಂಕೆಗೆ ಹೋಗಬೇಕು ನಮಗೆ. ಆದ್ರಿಂದ ಕಾಣ್ತಾ ಇದೆ ಎಲೆಮನೆ. ಓಹೋ, ಸರಿಯಾಗಿ ದೃಷ್ಟಿಸಿ ನೋಡಿದರೆ ಒಬ್ಬಳಾಕೆ ಹೆಣ್ಣು, ಅದು ಸೀತೆಯಪ್ಪ, ಯಾವ ಸಂಶಯವೂ ಇಲ್ಲ. ಆದ್ದರಿಂದ ಅವಳ ಎದುರೇ ಹೋಗಿ ಕಾಣಿಸಿಕೊಳ್ತೇನೆ. ಭವತಿ ಭಿಕ್ಷಾಂ ದೇಹಿ, ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ, ಭಿಕ್ಷೆಯ ನೀಡೆ ದೇವಿ. ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ, ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ, ಭಿಕ್ಷೆಯ ನೀಡೆ ದೇವಿ. ಕುಕ್ಷಿಗಾದಾರವಿಲ್ಲದಿ ದೇಶ ದೇಶ, ಕುಕ್ಷಿಗಾಧಾರವಿಲ್ಲದಿ ದೇಶ ದೇಶ, ಪ್ರದಕ್ಷಿಣೆಗೈದಿಲ್ಲಿ ಬಂದೆ ಕಾಣಮ್ಮ. ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ, ಭಿಕ್ಷೆಯ ನೀಡೆ ದೇವಿ. ಈ ಭವತಿ ಭಿಕ್ಷಾಂ ದೇಹಿ. ಯಾರಪ್ಪ, ಯಾರದು? ನಾನು 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 ಎಲೆ ಮನೆಯ ಒಳಗಿದ್ದೆ. ಭಿಕ್ಷಾಂದೇಹಿ ಎಂದು ಕೂಗುತ್ತಾ ಈ ಕಡೆಗೆ ಬರುವುದು ಯಾರು ಅಂತ ನೋಡಬೇಕು ಅಂತ ಎಲೆ ಮನೆಯಿಂದ ಹೊರಗೆ ಬಂದಿದ್ದೇನೆ.
ನಿಮ್ಮನ್ನು ನೋಡಿದ್ರೆ ಹ್ಮ್ ತಾಪಸಿಗಳಂತೆ ಕಾಣ್ತಾ ಇದ್ದೀರಲ್ಲ. ಗಳಂತೆಲ್ಲ ತಾಪಸಿ. ಹೌದೇ, ಸಂಶಯ ಇಲ್ಲ ಅದರಲ್ಲಿ. ನಿಸ್ಸಂಶಯವಾಗಿ. ಏನು ಬಂದಿರಿ ಸ್ವಾಮಿ, ಏನಾಗಬೇಕು ನಿಮಗೆ? ಹಸಿದು ಬಂದಿದ್ದೇನೆ. ಹಸಿದು? ಹೌದು. ಹಾಗಾದ್ರಿಂದ ಭಿಕ್ಷೆಯನ್ನು ಯಾಚಿಸ್ತಾ ಇದ್ದೇನೆ. ಸ್ವಾಮಿ, ಓ ತಪ್ಪು ತಿಳಿಯಬೇಡಿ. ಇಲ್ಲಪ್ಪ, ನಿಮ್ಮಂತಹ ತಪಸ್ವಿಗಳು, ಯೋಗಿಗಳು, ಮುನಿಗಳು ತಮ್ಮ ಯೋಗ ಸಾಧನೆಯಿಂದ ಹಸಿವು, ನಿದ್ರೆ ಇವುಗಳನ್ನೆಲ್ಲ ಗೆದ್ದವರು ಅಂತ ನಾನು ಕೇಳಿದ್ದೆ. ಹೌದಪ್ಪ. ನಿಮಗೆ ಹಸಿವೆ ಆಗ್ತದೆ ಎಂದರೆ ಅದು ವಿಪರ್ಯಾಸವಲ್ವೇ? ಕೆಲವರು ಗಾಳಿ ತಿಂದು ಬದುಕೋರಿದ್ದಾರೆ. ಹೌದು. ಕೆಲವರು ನೀರು ಕುಡಿದು ಬದುಕೋರಿದ್ದಾರೆ. ಕೆಲವರು ಹಸಿ ಎಲೆ ತಿಂದು ಬದುಕೋರಿದ್ದಾರೆ. ಬೇರೆ ಬೇರೆ ರೀತಿಯಾದಂತಹ ಜೀವನೋಪಾಯವನ್ನು ಹೊಂದುವವರಿದ್ದಾರೆ. ಹೌದು. ನಾವು ಅದನ್ನೆಲ್ಲ ಮೀರಿ ನಿಂತಾಗಿದೆ. ಆಗಿದೆ. ಹೌದಪ್ಪ. ಆದರೂ ನಿಮ್ಮ ಲೋಕ ಸಹಜವಾದಂತಹ ಹಸಿವು, ಹೌದು, ಅದನ್ನು ನೀಗಿಸಿಕೊಳ್ಳಬೇಕು ಎನ್ನುವಂಥ ಉದ್ದೇಶದಿಂದ ನಾನು ಒಂದು ಕಡೆಯಲ್ಲಿ ನಿಂತು ಮಠದಲ್ಲಿರುವ ಸನ್ಯಾಸಿ ಅಲ್ಲ, ಪರಿವ್ರಾಜಕ ವೃತ್ತಿ, ತಿರುಗಾಟದಲ್ಲಿರುವ ಸನ್ಯಾಸಿನ. ಹೌದೌದು. ಹಾಗಾಗಿ ಈ ಕುಕ್ಷಿಯಲ್ಲಿ ಅಂದ್ರೆ ಈ ಧರೆಯಲ್ಲಿ ಎಲ್ಲೆಲ್ಲೆಲ್ಲ ತಿರುಗಾಟ ಮಾಡಿದ್ದೇನೆ ನನಗೇ ನೆನಪಿಲ್ಲ. ಅಂದ್ರೆ ಕಾಲು ಎಲ್ಲಿಗೆ ಹೋಗುತ್ತದೆ ಅಲ್ಲಿ ಹೋಗುದು. ಹೌದಪ್ಪ. ಎಲ್ಲಿ ಹಸಿವೆ ಆಗುತ್ತದೆ ಅಲ್ಲಿ ಎಲ್ಲಿಯಾದರೂ ಮನೆಯೋ ಸಂಸಾರವೋ ದಾನಿಗಳೋ ಕಂಡ್ರೆ ಅವರಲ್ಲಿ ಕೇಳುವಂಥದ್ದು. ಮತ್ತೆ ಎಷ್ಟು ಬೇಕು ಅಷ್ಟು ಮಾತ್ರ. ನೀವು ಕೇಳುವುದು ತಪ್ಪಲ್ಲ ಸ್ವಾಮಿ. ಕೇಳಿದಾಗ ಆ ಮಾತನ್ನು ಕೇಳಿ ಕೊಡುವವರು ಯಾರು ಇರ್ತಾರೆ ಅಂತ. ಎಲ್ರಿಗೂ ಅಂತಹ ಬುದ್ಧಿಯೂ ಇರುವುದಿಲ್ಲ, ಮನಸ್ಥಿತಿಯೂ ಇರುವುದಿಲ್ಲ. ಹೇಗೆ ಅಂತಂದ್ರೆ ಸನ್ಯಾಸವನ್ನು ಸ್ವೀಕರಿಸಿದ ಆರಂಭದ ಕೆಲವು ವರ್ಷಗಳಲ್ಲಿ ಅನುಭವ ಇರಲಿಲ್ಲ ನಮಗೆ. ಇದ್ದವರೆಲ್ಲ ಕೇಳುದೆ. ಆಮೇಲೆ ಅನುಭವ ಆಗಲಿಕ್ಕೆ ಆರಂಭ ಆಯಿತು. ಯಾರಲ್ಲಿ ಕೇಳಿದರೆ ಸಿಕ್ಕಿತು, ಯಾರಲ್ಲಿ ಕೇಳಿದರೆ ಸಿಕ್ಕಲಿಕ್ಕಿಲ್ಲ ಎನ್ನುವ ಅಂತ ಒಂದು ಅನುಭವ ಬಂದ ಮೇಲೆ ಇದ್ದವರಲ್ಲೆಲ್ಲ ಕೇಳಲಿಕ್ಕಿಲ್ಲ. ಯಾರು ಕೊಡಬಹುದು ಅಂತ ಅನ್ನಿಸ್ತದೆ ಅವರಲ್ಲಿ ಮಾತ್ರ ಮುಖ ನೋಡುವಾಗಲೇ ನಮಗೆ ಅರ್ಥ ಆಗ್ತದೆ ಕೊಡ್ತಾರೆ. ಹೌದೌದು, ತಿರುಗಾಟದ ಅನುಭವ. ಹೌದೌದು. ಹಾಗಾಗಿ ಅವರ ಹತ್ರವೇ ಹೋಗುವಂಥದ್ದು. ಹಾಗೆ ಅಂತ ಕಾಡಿನ ಪ್ರದೇಶಕ್ಕೆ ಬಂದರೆ ಇಲ್ಲಿರುವಂತಹ ಋಷಿಮುನಿಗಳು ಅಥವಾ ಇನ್ಯಾರೋ ನಿಮ್ಮ ಹಾಗೆ ಎಲೆಮನೆಯನ್ನು ಕಟ್ಟಿಕೊಂಡಿರೋರು ಸಾಮಾನ್ಯ ಕೊಡುವುದಿಲ್ಲ ಅಂತ ಯಾರು ಹೇಳುವುದಿಲ್ಲ. ಸ್ವಲ್ಪ ನಗರ ಪ್ರದೇಶದಲ್ಲಿರುವವರು ಮಾತ್ರ. ಹೌದೌದು. ಈ ರೀತಿ ವನದಲ್ಲಿರುವವರೆಲ್ಲ ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ. ಹಾಗಾಗಿ ಧೈರ್ಯದಿಂದ ನಿಮ್ಮ ಎದುರು ಬಂದಿದ್ದೇನೆ ನಾನು. ಏನಾದರೂ ಕೊಡದೆ ನೀವು ಕಳಿಸ್ಲಿಕ್ಕಿಲ್ಲ, ನಿಮ್ಮಿಂದ ಏನಾದರೂ ನನಗೆ ಖಂಡಿತವಾಗಿಯೂ ದಕ್ಕೀತು ಎನ್ನುವಂತಹ ಒಂದು ವಿಶ್ವಾಸದಿಂದ, ಅಭಿಲಾಷೆಯಿಂದಲೂ ಹೌದು ಬಂದಿದ್ದೇನೆ. ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಈಗ ಇಲ್ಲಿಗೆ ಬಂದದ್ದು. ಇನ್ನು ಎಲ್ಲಿಗೆ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಆದ್ರಿಂದ ದಯಮಾಡಿ ಹೊಟ್ಟೆಯ ಹಸಿವನ್ನು ನೀಗಿಸಿಕೊಳ್ಳುವುದಕ್ಕೆ ಬೇಕಾಗಿ ಸಹಿಸುವುದಕ್ಕೆ ಅಸಾಧ್ಯವಾಗಿರುವಂತಹ ಹಸಿವೆ ದಯಮಾಡಿ ನಿಮ್ಮಲ್ಲಿ ಎಂಥದ್ದುಂಟೋ ಅದನ್ನೇ ಭಿಕ್ಷೆಯ ರೂಪದಲ್ಲಿ ನೀಡಿ ನನ್ನನ್ನು ಪೊರೆಯಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ. ಸ್ವಾಮಿ, ನಿಮ್ಮ ಮಾತನ್ನು ಕೇಳಿದಾಗ ಆ ಕ್ಷಣದಲ್ಲೇ ಕೊಡಬೇಕು ಅಂತ ಅನ್ನಿಸ್ತದೆ. ಕೊಡಿ, ಮತ್ತೆ ಹಿಂದೆ ಮುಂದೆ ನೋಡಬೇಕು ಅಂತಿಲ್ಲ. ನೋಡುದು ಬೇಡ ಅಂತ ನಿಮ್ಮಲ್ಲಿ ಹೇಳುವುದಕ್ಕೆ ನಮ್ಮದ್ದು ಬಹಳ ವಿಷಯ ಉಂಟು ಸ್ವಾಮಿ. ಹೌದಾ? ಹಾಗಿದ್ರೆ ಮಾತಾಡುವ. ಉಂಟು. ಲೇಸಾಯಿತು ಸನ್ಯಾಸಿಯೇ ಚರಣಕ್ಕೆ, ನಿಮ್ಮ ಚರಣಕ್ಕೆ. ಲೇಸಾಯಿತಯ್ಯ ಸನ್ಯಾಸಿಯೇ ಚರಣಕ್ಕೆ, ನಿಮ್ಮ ಚರಣಕ್ಕೆ. ಸಾಸಿರ ಶರಣೆಂಬೆನು, ಸಾಸಿರ ಶರಣೆಂಬೆನು. ಚರಣಕ್ಕೆ ಸಾಸಿರ ಶರಣೆಂಬೆನು. ಬೇಸರಟ್ಟಿತು ನಿಮ್ಮ ಪಾದ ದರ್ಶನದಿ, ನಿಮ್ಮ ಪಾದ ದರ್ಶನದಿ ಸಂತೋಷವಾಯಿತು ಮನಗೆ. ಲೇಸಾಯಿತಯ್ಯ
ಸನ್ಯಾಸಿಗಳೇ, ಓ ಯಾವುದನ್ನು ನೀವು ನ್ಯಾಸವಾಗಿ ಇರಿಸಿದ್ದೀರೋ ಗೊತ್ತಿಲ್ಲ, ಆ, ಅಂತೂ ಆ, ಯಾವುದೋ ಒಂದು ಸತ್ಯವನ್ನು ಹ್ಮ್. ನ್ಯಾಸವಾಗಿ ಉಳಿಸಿಕೊಂಡಿದ್ದೀರಿ. ಅದೆಲ್ಲೋ ಬೇಕಾದದ್ದು. ಹ, ಭಗವಂತ ಏನನ್ನು ಕೊಟ್ಟಿದ್ದಾನೋ ಆ, ಅದನ್ನು ಆ, ನಿಮ್ಮಲ್ಲಿ ಉಳಿಸಿಕೊಂಡಿದ್ದೀರಿ. ಆ, ಹಾಗೆ ನನಗೆ ಅನ್ನಿಸಿತು. ಹಾ 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 ಹಾ. ಸನ್ಯಾಸಿಗಳೇ, ಓ ನಿಮ್ಮನ್ನು ಕಂಡದ್ದೇ ಕಂಡದ್ದು ಹ್ಮ್. ಯಾವುದೋ ಒಂದು ಅವ್ಯಕ್ತವಾದಂತಹ ಆ, ನನ್ನ ಮನಸ್ಸಿನ ಬೇಸರ ದೂರ ಆಯಿತು. ಹೌದಾ? ಕೆಲವರಿಗೆ ಬೇಸರ ಇರ್ತದೆ, ಆ, ಆದರೆ ಮಾತುಗಳಿಂದ ಹೇಳಿಕೊಳ್ಳುವುದಕ್ಕಾಗುವುದು. ಹ್ಮ್ ಹ್ಮ್ ಅದು ಅಂತರಂಗದಲ್ಲಿ ಸುಪ್ತವಾಗಿರುವಂಥದ್ದು. ಹ್ಮ್ ಕೆಲವೊಂದು ಸಂದರ್ಭದಲ್ಲಿ ಹ್ಮ್ ಮಾತಿನ ಕಾರಣದಿಂದ ಆ, ಯಾರಲ್ಲಿ ಮಾತನಾಡಿದಾಗ ಅದು ಪರಿಹಾರವಾದೀತು ಆ. ಅಂತ ಕಾಯ್ತಾ ಇರ್ತಾರೆ. ಅದೇ ಕೆಲವರನ್ನು ಕಂಡ್ರೆ ಮಾತೇ ಆಡೋದು ಬೇಡ ಅಂತ ಬೇಡ ಕಾಣ್ತದೆ. ಅಂತ ಕಾಣುತ್ತದೆ. ಕೆಲವರನ್ನು ನೋಡಿದ ಕೂಡಲೇ ಇವರಲ್ಲಿ ಮಾತಾಡಿದ್ರೆ ಆದೀತು. ಆದೀತು. ಆ, ಕೆಲವರ ಹತ್ರ ಹೋಗಬೇಕು ಅಂತಲೂ ಕಾಣುವುದಿಲ್ಲ. ಈಗ ನನ್ನನ್ನು ಕಂಡ್ರೆ ನಿಮಗೆ ಮಾತಾಡ್ಲಿಕ್ಕೆ ಆದೀತು ಅಂತ ಅನ್ನಿಸಿತಲ್ವ? ಖಂಡಿತವಾಗಿ ಆ, ಮನಸ್ಸಿನ ಬೇಸರವೇ ದೂರ ಆಯಿತು. ಆಗ್ಲಿ ಅಪ್ಪ. ಯಾಕಂದ್ರೆ ಹ್ಮ್ ನಾನು ಒಬ್ಬಳೇ ಇದ್ದವಳು ಅಲ್ಲ. ಹ್ಮ್ ಮತ್ತೆ ನನ್ನ ಗಂಡ, ನನ್ನ ಮೈದುನ ಓಹೋ ಹೋ ಹೋ ಎಲ್ಲ ಇದ್ರು. ಹಾ ಸದ್ಯಕ್ಕೆ ಇಲ್ಲಿ ಇಲ್ಲ, ಹಾ 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 ಹೊರಕ್ಕೆ ಹೋಗಿದ್ದಾರೆ. ಹಾ. ಆ ಕಾರಣದಿಂದ ನಾನು ಒಬ್ಬಳೇ ಇದ್ದೆ. ಈ ಅಲ್ಲ ಅದು ಒಬ್ಬಳೇ ಒಳ್ಳೇದಾಯ್ತು ಅಂತ. ಒಬ್ಬಳೇ ಎಂತ ಒಳ್ಳೇದಾಯ್ತು. ಅಲ್ಲ ಹಾಗಲ್ಲ, ಹ, ಒಂದು ಮಾತನಾಡುವುದಕ್ಕೆ. ಒಬ್ಬಳೇ ಇದ್ದಾಗ ಹಾ ಮನಸ್ಸಿನ ಬೇಸರ ದೂರ ಆಗಬೇಕಲ್ಲ. ಹಾ ಹಾ ಹಾ. ಅಂದ್ರೆ ಪಕ್ಷಿಗಳ ಭಾಷೆಯನ್ನು ತಿಳಿದು ಪಕ್ಷಿಗಳೊಂದಿಗೆ ಸಂವಹನವನ್ನು ನಡೆಸಬಹುದು, ಓಹೋ. ಅಥವಾ ಮೃಗಗಳ ಕುರಿತಾಗಿ ಹ್ಮ್ ಕುತೂಹಲದಿಂದ ಅವುಗಳ ಚಲನವಲನವನ್ನೂ ವೀಕ್ಷಿಸಬಹುದು. ಹ್ಮ್ ಆದರೆ ಅಷ್ಟಕ್ಕೆ ಸೀಮಿತ ಆಗುವುದಿಲ್ಲವಲ್ಲ. ಮತ್ತೆ ಅವುಗಳಲ್ಲಿ ಎಷ್ಟು ಮಾತಾಡ್ಬೋದು ಸುಮ್ಮನೆ. ಹೌದು, ಹಾ. ಎಷ್ಟು ಮಾತನಾಡೋರು. ಹಾ ನೀವು ಭವತಿ ಭಿಕ್ಷಾಂ ದೇಹಿ ಎನ್ನುತ್ತಾ ನನ್ನ ಈ ಆಶ್ರಮದೆಡೆಗೆ ಬಂದಿರಿ. ಹಾ ನೀವು ಕೇಳಿದಾಗ ಏನನ್ನಾದರೂ ಕೊಡಬೇಕು ಅಂತ ಅನ್ನಿಸ್ತದೆ. ಕೊಡಿ ಅಲ್ವಾ. ಆದರೆ ಏನು ಮಾಡೋಣ, ಹಾ ಇದ್ದಲ್ಲಿಂದಲೇ ಹಾ. ಮೊದಲಾಗಿ ನಿಮಗೆ ಪ್ರಣಾಮವನ್ನು ಸಲ್ಲಿಸಬೇಕು. ಅಂದ್ರೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅದು ಒಂದು ಪ್ರಣಾಮ ಅಲ್ಲ, ಮತ್ತೆ? ಮನಸ್ಸಿನಿಂದಲೇ ಹಾ ಕೈಯಲ್ಲಿ ಒಮ್ಮೆ ಹೀಗೆ ಮಾಡೋದು, ಹಾ ಅಂತರಂಗದಲ್ಲಿ ಹಾ. 1000 ನಮಸ್ಕಾರದ ಭಾವನೆಯನ್ನು ಸಮರ್ಪಿತಗೊಳಿಸುವುದು. ಹಾ ಹಾ ಹಾ. ಭಾವ ಮುಖ್ಯ ಅಂತ. ಭಾವ ಮುಖ್ಯ, ಹೊರಗಡೆ ಏನು ಅಂತ ಅಲ್ಲ. ಅಲ್ಲ, ಹಾ. ಕೃತಿ ಮುಖ್ಯ ಹೌದು ಅಲ್ವಾ. ಹಾ. ಆದ್ರಿಂದ ಹಾ. ನಿಮಗೆ ನಮಸ್ಕಾರವನ್ನು ಸಲ್ಲಿಸಿದ್ದೇನೆ. ಶ್ರೇಯಸ್ಸಾಗಲಿ, ಮನಸ್ಸಿನಲ್ಲಿ ಏನೆಲ್ಲ ಆಶೋತ್ತರಗಳುಂಟು ಎಲ್ಲವೂ ಈಡೇರುವ ಹಾಗಾಗಲಿ. ನನ್ನ ಧನ್ಯಳಾದೆ ಸ್ವಾಮಿ. ಹಾ ನಿಮ್ಮನ್ನು ನೋಡಿ ಹಾ ನನ್ನ ಕಣ್ಣುಗಳು ಪಾವನತೆಯನ್ನು ಪಡೆದು ಆಗಲಿ. ಇನ್ನೂ ಹೊಸ ಹೊಸ ಜಾಗಗಳನ್ನೆಲ್ಲ ನೋಡುವಂತ ಸೌಭಾಗ್ಯ ಒದಗಿ ಬರಲಿ. ಋಷಿ ಮುನಿಗಳು, ಸನ್ಯಾಸಿಗಳು ಇವರ ಬಗ್ಗೆ ಅಪಾರವಾದಂತಹ ಭಕ್ತಿ, ಶ್ರದ್ಧೆ, ಗೌರವ, ಕಾಳಜಿ ಎಲ್ಲವೂ ನಮಗುಂಟು. ಅದು ನಿಮ್ಮನ್ನು ನೋಡುವಾಗಲೇ ಗೊತ್ತಾಗ್ತದೆ ಅಂತ. ಹಾ. ಹಾಗಾಗಿ ಅಲ್ವಾ ನಾನು ನಿಮ್ಮನ್ನು ದೇವಿ ಅಂತ ಸಂಬೋಧಿಸಿದ್ದು ಸ್ವಾಮಿ. ಆ? ಆದರೆ ಒಂದು, ಆ? ನನ್ನ ಮನಸ್ಸಿನ ಬೇಸರ ಏನೋ ದೂರ ಆಯಿತು. ಹಾ. ಆದರೆ ತಾವು ಎಲ್ಲೆಲ್ಲಿ ಸುತ್ತಾಡಿ ಬಂದ್ರೋ, ಏನು ವಿಷಯವೋ? ಅದೇ ಹೇಳಿದನಲ್ಲ, ಹಾ ಕುಕ್ಷಿಯಲ್ಲಿ ಹಾ ಎಲ್ಲೆಲ್ಲೆಲ್ಲ ಹೋಗ್ಲಿಕ್ಕೆ ಆಗ್ತದೆ. ಹ್ಮ್. ನಮಗೆ ಇಂಥದ್ದೇ ನೆಲೆ ಅಂತ ಇಲ್ಲ, ಮಠವನ್ನು ಕಟ್ಟಿಕೊಳ್ಳಿಲ್ಲ, ಹಾ. ಮನೆ ಅಂತ ಇಲ್ಲ, ಹಾ. ಸಂಸಾರವಂದಿಗರಿಲ್ಲ. ಹಾ. ಹಾಗಾಗಿ ಹಾ. ನನ್ನ ಮನಸ್ಸು ಎಲ್ಲಿಗೆ ಹೋಗಬೇಕು ಅಂತ ಹೇಳುತ್ತದೆ, ಹಾ. ಕಾಲು ಎಲ್ಲಿಗೆ ಹೋಗುತ್ತದೆ ಹಾ. ಅಲ್ಲಿಗೆಲ್ಲ ಹೋಗುದು. ಮತ್ತೆ ಇದಕ್ಕಿಂತ ಹೆಚ್ಚು ನನ್ನದ್ದು ಏನಿಲ್ಲ. ಸುತ್ತಾಡ್ತಾ ನೀವಿದ್ದೀರಿ ಅಷ್ಟೇ. ಸದ್ಯಕ್ಕೆ ಹಾ. ನಾವು ಇಲ್ಲಿ ಪರ್ಣಾಲಯವನ್ನು ಕಟ್ಟಿಕೊಂಡು ಇದ್ದೇವೆ. ನನಗೆ ನನ್ನದ್ದೇ ಆದಂತಹ ಆಸ್ತಿಗಳು ಬೇಕು, ಹಾ. ವಸ್ತು ಸಂಗ್ರಹ ಆಗಬೇಕು, ಹಾ. ಯಾವ ಮೋಹವೂ ಇಲ್ಲ. ಲೌಕಿಕವಾದ ಅಪೇಕ್ಷೆ ನಿಮಗಿಲ್ಲ. ಆಹಾ. ಆದ್ರಿಂದ ಮೋಹ ಇಲ್ಲದೆ ಇರುವಲ್ಲಿ ಲೋಭವೂ ಇರುವುದಿಲ್ಲ. ಅಲ್ಲ, ಅಲ್ಲೇ ಅದೇ ಉಂಟು ಅಂತ ಆದ್ರೆ ಹಾ. ಸನ್ಯಾಸ ಬೇಕು, ಬೇಕೋ? ಹಾಗಾಗಿರ್ಬೇಕು, ಹಾ. ಯಾವುದೂ ಬೇಕಾಗಿಲ್ಲ. ಹಾಗಾದ್ರಿಂದ ಹಾ. ನನಗೆ ಹೇಳಿಕೊಳ್ಳುವುದಕ್ಕೆ ಹಿಂದೆಯೂ ಇಲ್ಲ ಮುಂದೆಯೂ ಇಲ್ಲ. ಹಾ. ಆದ್ರೆ ಹಾ. ನಿಮ್ಮನ್ನು ನೋಡುವಾಗ ಹಾ. ನೀವು ಇಷ್ಟೆಲ್ಲ ಬಹಳ ಸರಾಗವಾಗಿ ಮಾತನಾಡಿದ್ರಿಂದ ಹಾ. ಒಂದು ಸ್ವಲ್ಪ ಸಲುಗೆಯಲ್ಲಿಯೇ ಕೇಳುವುದು ನಿಮ್ಮಲ್ಲಿ. ಈಗ ಕೇಳಿ ನೀವು ಸ್ವಾಮಿ. ನಿಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು ಅಂತ. ಕೇಳಿ ಕೇಳಿ. ಆವದಿಶಪು ನಿಮಗವರಜವು ಅಮ್ಮ
ಕಾಣಮ್ಮ ಆವದೇಶವು ನಿಮಗೆ ಆ ಸನ್ಯಾಸಿಗಳೇ, ನೀವು ಇಷ್ಟು ಸರಾಗವಾಗಿ ಸುಲಲಿತವಾಗಿ ನನ್ನಲ್ಲಿ ಮಾತನಾಡಲಿಕ್ಕೆ ತೊಡಗಿದವಾಗ, ಯಾಕಂದ್ರೆ ನಿಮಗೆ ನಾನು ಅಪರಿಚಿತ. ಹೌದು, ಅಪರಿಚಿತವಾದಂಥ ಮುಖದೊಂದಿಗೆ ನೀವು ಹೀಗೆ ಮಾತನಾಡುವುದಕ್ಕೆ ತೊಡಗಿದವಾಗ ಸಹಜವಾಗಿ ನನ್ನಲ್ಲಿಯೂ ಕೆಲವು ಕುತೂಹಲಗಳು ಗರಿಗೆ ತರುವುದಕ್ಕೆ ತೊಡಗಿದ್ದಾವೆ. ಕುತೂಹಲ? ಹೌದು. ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು, ನಮ್ಮ ಬಗ್ಗೆ ತಿಳಿಯುವ, ನಿಮ್ಮ ಹಿನ್ನೆಲೆಯನ್ನು ಅರಿತುಕೊಳ್ಳಬೇಕು ಎನ್ನುವ ಹಾಗೆ. ತಪ್ಪು ತಿಳ್ಕೊಳ್ಬೇಡಿ, ನಾನೇನಾದರೂ ಕೇಳಿದರೆ. ಇಲ್ಲಪ್ಪ, ನಾನು ಕೇಳಿದ ಪ್ರಶ್ನೆಗೆ ಆಮೇಲೆ ನಿಮಗೆ ಸಮಂಜಸವಾದಂಥ ಉತ್ತರವನ್ನು ಕೊಡಬಹುದು, ಕೊಡಬೇಕು ಅಂತ ಅನ್ನಿಸಿದ್ರೆ ಕೊಡಬಹುದು. ನಿಮಗೆ ಮನಸ್ಸಿಲ್ಲ, ಅಲ್ಲಿಗೆ ಬಿಟ್ಬಿಡುವ, ನಾವು ಮುಂದೆ ಹೋಗುವ. ನಿಮ್ಮನ್ನು ನೋಡುವಾಗ ನನಗೆ ಅನ್ನಿಸುವುದಿಷ್ಟೇ, ಎಷ್ಟು ನೀವು ಈ ಪರಿಸರಕ್ಕೆ ಸಂಬಂಧಿಸಿದವರಲ್ಲ ಅಂತ. ಇಲ್ಲಿಗೆ ಸಂಬಂಧಿಸಿದವರಲ್ಲ, ಬಹುಶಃ ಯಾವುದೋ ಒಂದು ಬೇರೆ ಸ್ಥಳಕ್ಕೆ ಸಂಬಂಧಪಟ್ಟವರು ಇರಬಹುದು. ನೀವು ಇತ್ತೀಚಿನ ದಿವಸಗಳಲ್ಲಿ ಇಲ್ಲಿ ಬಂದು ಇಂತಹ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಿ ಹೊಸದಾದ ಜೀವನವನ್ನು ಸಾಗಿಸುವುದಕ್ಕೆ ತೊಡಗಿದ್ದೀರಿ ಎನ್ನುವಂಥದ್ದು ಸ್ಪಷ್ಟ ಆಗುತ್ತದೆ. ಆದ್ದರಿಂದ ಯಾವ ದೇಶದವರು, ದೇಶವೇ ಹೌದು ಅಂತಾದರೆ ಆ ದೇಶದ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು, ಮನೆತನ ಇದ್ದರೆ ಯಾವ ಮನೆತನಕ್ಕೆ ಸಂಬಂಧಪಟ್ಟವರು, ಒಂದು ಮನೆ ಉಂಟು ಅಂತಾದರೆ ಅಥವಾ ಒಂದು ವಂಶಕ್ಕೆ ಸಂಬಂಧಪಟ್ಟದ್ದೇ ಹೌದು ಅಂತಾದರೆ ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಬಂದು ಕೂತ್ಕೊಂಡಂಥ ಉದ್ದೇಶ ಆದರೂ ಏನು? ಒಮ್ಮೆ ಸರಿಯಾಗಿ ಆಚೆ ಈಚೆ ಒಮ್ಮೆ ನೋಡಿದರೆ ಯಾರು ಇದ್ದ ಹಾಗೆ ಕಾಣಿಸುವುದಿಲ್ಲಪ್ಪ. ಕೆಲವು ಪ್ರಾಣಿಗಳು ಪಕ್ಷಿಗಳು ಆಚೆ ಈಚೆ ಹೋಗ್ತಾ ಇದ್ದಾವೆ, ಮನುಷ್ಯರು ಇದ್ದ ಹಾಗೆ ಅನ್ನಿಸುವುದಿಲ್ಲ. ಮತ್ತೆ ಋಷಿಮುನಿಗಳೆಲ್ಲ ಇದ್ದಾರೆ ಆ ಕಡೆ ಈ ಕಡೆಯಿಂದ ಅವರ ಆಶ್ರಮವನ್ನು ನಿರ್ಮಾಣ ಮಾಡಿಕೊಂಡು. ಹೌದೌದು. ಮತ್ತೆ ಸ್ವಲ್ಪ ಜನ ರಾಕ್ಷಸರಿದ್ದಾರೆ ಅಂತ ಕೇಳಿದ್ದೇನೆ ನಾನಿಲ್ಲಿ. ರಾಕ್ಷಸರಿದ್ದಾರೆ ಕೇಳಿದ್ದೇನೆ ಅಷ್ಟೇ. ಹಾಗಾಗಿ ಇಂತಹ ಒಂದು ನಿರ್ಜನ ಪ್ರದೇಶದಲ್ಲಿ ನೀವು ಒಬ್ಬರೇ ಇರುವುದೋ? ಒಬ್ಬರೇ ಹೌದು ಅಂತಾದರೆ ಒಬ್ಬರೇ ಬರುವುದಕ್ಕೆ ಕಾರಣ ಅದು ಕೂಡ ಒಂದು ಹೆಣ್ಣು, ಗಂಡಿನ ಆಶಯ ಇಲ್ಲದೆ ಒಬ್ಬ ಹೆಣ್ಣು ಇಂತಹ ಒಂದು ದಟ್ಟಡವಿಯಲ್ಲಿ ಇರುವುದಕ್ಕೆ, ಕಾಲ ಕಳೆಯುವುದಕ್ಕೆ ಸಾಧ್ಯವೋ? ಹೌದು ಅಂತಾದರೆ ನಾನು ಖಂಡಿತವಾಗಿಯೂ ನಿಮ್ಮ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ಪಡಲೇಬೇಕು. ನಿಮ್ಮ ಸಂಶಯ ಸಾಧು ಆದದ್ದು ಅಲ್ವಾ? ಹಾಗಾದ್ರಿಂದ ಇಷ್ಟೆಲ್ಲ ನನ್ನ ಪ್ರಶ್ನೆಗಳಿಗೆ, ನನ್ನ ಸಂಶಯಗಳಿಗೆ ಹೇಗೆ ಉತ್ತರ ಕೊಡ್ಬೋದಾ ಸ್ವಾಮಿ? ಕೆಲವರು ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಬೇಕು ಅಂತ ಅನ್ನಿಸುವುದಿಲ್ಲ. ತಾಪಸಿಗಳಾಗಿರುವಂತಹ ನಿಮ್ಮ ಮಾತನ್ನು ಕೇಳಿದಾಗ ಉತ್ತರಿಸದೆ ಇದ್ರೆ ಅದು ತಪ್ಪಾಗಿ ಪರಿಣಮಿಸುತ್ತದೆ. ಹಾಗೆ ಆದ್ರಿಂದ ನೀವು ಕೇಳಿದ್ದಕ್ಕೆ ಯಥಾಸಾಧ್ಯ ಯಥಾಮತಿ ಆಗಲಿ, ಉತ್ತರಿಸುವುದು ಒತ್ತಾಯ ಇಲ್ಲ ಅಂತ ಕೇಳ್ತೇನೆ, ಕೇಳಬೇಕು. ದೇಶ ಅಯೋಧ್ಯಪುರ ವಾಸಿಗಳಯ್ಯ ನಾವು ದೇಶಾಯೋಧ್ಯಪುರ ವಾಸಿಗಳಯ್ಯ ನಾವು ಆ ಸೂರ್ಯ ಕುಲದರದುಗಳು ವಾದಿ ಬಂಧದ ಮೇಲೆ ಸೋದರ ಸಹಿತಿಲ್ಲಿ ವಾಸವಾಗಿಹ ನಿನ್ನ ರಮಣ
ಬಹಳಷ್ಟು ಮೃಗಗಳು ನಾನಾ ವಿಧವಾದ, ನಾನಾ ಆಕಾರವನ್ನು ಹೊಂದಿದ, ನಾನಾ ವರ್ಣಗಳನ್ನು ಹೊಂದಿದ ಮೃಗಗಳು, ಪಕ್ಷಿಗಳು. ಕಾಡಲ್ವಾ? ಸಹಜವಾಗಿ ಕಾಡಲ್ಲಿ ಇಲ್ಲದೆ ಮತ್ತಿಲ್ಲೇ ಇರೋದು. ಮತ್ತೆ ಕೊನೆಗೆ ಹೇಳಿದ್ರಿ ನೀವು ಇಲ್ಲಿ ರಾಕ್ಷಸರು ಬಹಳ ಮಂದಿಗಳಿದ್ದಾರೆ ಅಂತ. ಅಂದ್ರೆ ಇದಕ್ಕಿಂತ ಮೊದಲೇ ಶೂರ್ಪನಖೆ ಎನ್ನುವಳೊಬ್ಳು ಬಂದಿದ್ಲು. ಹೌದಾ? ಹೌದೌದು. ಏನಾಯ್ತು ಅವಳಿಗೆ ಒಂದು ಶಿಕ್ಷೆ ಆಗಿದೆ. ಹೌದಾ? ಹೌದು. ಓಹೋ, ಅವಳಿಗೆ ಶಿಕ್ಷೆ ಆಗಿದೆ. ಅವಳಿಗೆ ಶಿಕ್ಷೆ ಆಯಿತು ಎನ್ನುವಾಗ ಅವಳ ರಕ್ಷಣೆಗಾಗಿ ಇದ್ದವರಂತೆ ಕರ, ದೂಷಣ, ತ್ರಿಶಿರ ಏನಾಯ್ತು ಮೊದಲಾದ 14,000 ಮಂದಿ ರಾಕ್ಷಸರು ನಿಂತ ನಿಲುವಿನಲ್ಲಿಯೇ ಅವರ ಕಥೆಯನ್ನು ಮುಗಿಸಿದ್ದಾಗಿದೆ. ಹೀಗೆಲ್ಲ ಹೋದ್ರ? ಎಲ್ಲ ಹೋಗಿದ್ದಾರೆ. ಈ ಪ್ರದೇಶ ನಿಷ್ಕಂಟಕವಾಯಿತು. ಆ ನೆಲೆಯಿಂದ ಈ ಪ್ರದೇಶವನ್ನು ಋಷಿ ಮುನಿಗಳಿಗೆ ಇದನ್ನು ದಾನವಾಗಿ ಪ್ರಭು ರಾಮಚಂದ್ರ. ಹಾಗಾದ್ರೆ ನಾನು ಬಂದದ್ದು ಒಳ್ಳೇದಾಯ್ತು ನೋಡಿ. ಅಂದ್ರೆ ಋಷಿ ಮುನಿಗಳಿಗೆ, ಸನ್ಯಾಸಿಗಳಿಗೆ ಇದೊಂದು ಪ್ರಶಸ್ತ ಸ್ಥಳ ಎಂಬ ನೆಲೆಯಿಂದ ನೀವು ಬಂದಿದ್ದೀರಿ. ರಾಕ್ಷಸರಿಲ್ಲಲ್ಲ ಈಗ? ರಾಕ್ಷಸರಿಲ್ಲ. ಇದ್ದವರೆಲ್ಲ ಹನನವಾಗಿದ್ದ ರಾಕ್ಷಸರಿಲ್ಲ. ರಕ್ಕಸಿ ಹೋಗಿದ್ದಾಳೆ. ಹಬ್ಬ, ನಾನು ಬದುಕಿದೆ. ಸಮಾಧಾನ ಆಯ್ತು. ಇಲ್ಲದಿದ್ರೆ ಅವರು ನನ್ನನ್ನು ಮುಖಿ ತಿಂತ ಇದ್ರೆ. ಸ್ವಾಮಿ, ನಿಮಗಿನ್ನು ಭಯ ಬೇಕಾದದ್ದಿಲ್ಲ. ರಾಮ ಎನ್ನುವ 2 ಅಕ್ಷರ ನಿಮ್ಮನ್ನು ಕಾಯುತ್ತದೆ ಎನ್ನುವ ಭರವಸೆ ನಿಮಗಿದ್ರೆ ಸಾಕು. ಹೌದಪ್ಪ. ಅಲ್ಲ, ಕತೆ ಕೇಳಿದ್ದು ಒಳ್ಳೇದಾಯ್ತು, ಕತೆ ಕೇಳಿ ಸಂತೋಷ ಆಯ್ತು, ಆದ್ರೆ ಹೊಟ್ಟೆ ತುಂಬುದಿಲ್ಲಲ್ಲ ಸ್ವಾಮಿ. ಹಸಿವೆ. ಇಲ್ಲಿ ಕಂಡಂತಹ ಸ್ವರ್ಣ ಜಿಂಕೆಯನ್ನು ಕಂಡು ನಾನು ಬಯಸಿದೆ. ನನಗೆ ಬೇಕು ಅಂತ ಹೇಳಿದೆ ನನ್ನ ಪತಿದೇವರಲ್ಲಿ. ಅವರು ಹೇಳಿದ್ರು ಇದು ರಾಕ್ಷಸರ ಮಾಯೆ, ಇಲ್ಲಿ ಕೃತಕ ಯಾವ ರೀತಿಯಾಗಿ ಇರ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಯಾವುದು ಸತ್ಯವಲ್ಲವೋ ಆ ಸತ್ಯವಲ್ಲದೆ ಇದ್ದದ್ದನ್ನು ಸುಳ್ಳಾಗಿ ತೋರ್ಪಡಿಸುವ, ಸುಳ್ಳನ್ನು ಸತ್ಯವಾಗಿ ತೋರ್ಪಡಿಸುವ ಶಕ್ತಿ, ಸಾಮರ್ಥ್ಯ, ಬೌದ್ಧಿಕತೆ ರಾಕ್ಷಸರಲ್ಲಿ ಹಾಸುಹೊಕ್ಕಾಗಿ ಮೂಡಿ ಬಂದಿದೆ. ಏನು ಮಾಡ್ತಾರೋ ಹೇಳುವುದಕ್ಕಾಗುವುದಿಲ್ಲ, ನೀನು ಬಯಸಬೇಡ ಅಂತ ಹೇಳಿದ್ರು. ಇಲ್ಲ, ನನಗೆ ಬೇಕೇ ಬೇಕು. ಭಾರಿ ಒಳ್ಳೇದಾಯ್ತು ಅದು. ಹಠ ಒಳ್ಳೇದಾಯ್ತು. ಅದಕ್ಕಾಗಿಯೇ ಆ ಸ್ವರ್ಣ ಜಿಂಕೆಯನ್ನು ತರುವಂತಹ ಉದ್ದೇಶದಿಂದ ನನ್ನ ಪತಿದೇವರು ಸದ್ಯಕ್ಕೆ ಹೋದ್ರು. ಅಲ್ಲ, ಒಳ್ಳೇದಾಯ್ತು ಅಂತ. ಇಲ್ಲದೆ ಇದ್ರೆ ಈ ಗಂಡಸರಿದ್ದಾರಲ್ಲ, ಈ ಮದುವೆ ಆದ ಮೇಲೆ ಹೆಂಡತಿ ಹೇಳಿದನ್ನು ಕೇಳುವುದಿಲ್ಲ ಅಂತ. ಸ್ವಾಮಿ, ಇದೆಲ್ಲ ನಿಮಗೆ ಅನುಭವ ಉಂಟು? ನನಗೆ ನೋಡಿ ಗೊತ್ತುಂಟಲ್ಲ, ತಿರುಗಾಟದ ಅನುಭವ ಉಂಟಲ್ಲ. ಎಷ್ಟು ಕಡೆಗೆ ಹೋಗುತ್ತೇನೆ, ಎಷ್ಟು ಮಂದಿ ಜಗಳವನ್ನು ನೋಡ್ತೇನೆ. ನನ್ನ ಆಕ್ಷೇಪ ಇಲ್ಲ. ಮತ್ತೆ ಒಂದುಂಟು, ಏನು? ಎಷ್ಟೋ ಮನೆಗಳಲ್ಲಿ ಈ ಗಂಡ ಹೆಂಡಿರ ಜಗಳದಿಂದ ನನಗೆ ಭಿಕ್ಷೆ ಸಿಕ್ಕದೆ ಇರುವಂತದ್ದು ಉಂಟಲ್ಲ? ಹೌದಪ್ಪ. ಇಲ್ಲದೆ ಇದ್ರೆ ಒಂದು ಕೆಲಸ ಮಾಡಬೇಕು, ಒಮ್ಮೆ ಗಂಡ ಇರುವಾಗ ಹೋಗಬೇಕು, ಒಮ್ಮೆ ಹೆಂಡತಿ ಮಾತ್ರ ಇರುವಾಗ ಹೋಗಬೇಕು. ಆವಾಗ ಭಿಕ್ಷೆ ಸಿಗ್ತದಲ್ಲ ನಿಮಗೆ. ಒಟ್ಟಿಗೆ ಇರುವಾಗ ಹೋಗಬಾರದು. ನಾನು ಆ ಜಾತಿಯ ಸನ್ಯಾಸಿಯ ಅಲ್ಲ, ಕೇಳಿದ್ದು ನಾನು. ನಿಮಗೆ ಭಿಕ್ಷೆ ಸಿಗಬೇಕಾಗಿದ್ರೆ ಆ ರೀತಿಯಾಗಿ ಮಾಡಿದ್ರೆ ಸಿಕ್ಕಿತ್ತು. ಹಾಗೆ 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 ಸ್ವಾಮಿ, ಸದ್ಯಕ್ಕೆ ಇಲ್ಲಿ ನನ್ನ ಪತಿದೇವರಾದ ರಾಮಚಂದ್ರನೂ ಇಲ್ಲ, ಲಕ್ಷ್ಮಣನೂ ಇಲ್ಲ, ಇಬ್ಬರು ಹೋಗಿದ್ದಾರೆ. ಒಳ್ಳೇದಾಯ್ತು, ಒಳ್ಳೇದಾಯ್ತು, ಒಳ್ಳೇದಾಯ್ತು. ಹೋದದ್ದು ಒಳ್ಳೇದಾಯ್ತು. ಆದ್ರೆ ನನಗೆ ಹಸಿವೆ 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 ಸ್ವಾಮಿ. ಅವರ ಅನುಪಸ್ಥಿತಿಯಲ್ಲಿ ನಾನು ಹೇಗೆ ಸ್ವಾಮಿ ನಿಮಗೆ ಭಿಕ್ಷೆಯನ್ನು ಕೊಡಬೇಕು? ಅಲ್ಲ, ಅವರು ಇರುವುದಕ್ಕೂ ನೀವು ಭಿಕ್ಷೆ ಕೊಡುವುದಕ್ಕೂ ಏನು ಸಂಬಂಧ? ನೋಡಿದ್ದೀರಾ ಅಲ್ಲಿ ರೇಖೆಗಳು? 7 ರೇಖೆಗಳಿದ್ದಾವೆ. ಎಂತದದು? ಆ ರೇಖೆಗಳನ್ನು ದಾಟಿ ನಾನು ಹೊರಕ್ಕೆ ಹೋಗುವಂತಿಲ್ಲ, ನಿಮಗೆ ಭಿಕ್ಷೆ ಕೊಡುವ ಅಂತ ಹೇಳಿ. ಯಾಕೆ ಕೊಡುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಮೈದುನ ಹೇಳಿದ್ದಾನೆ, ಇಲ್ಲಿ ಹೋಗಬಾರದು, ರಾಕ್ಷಸರಿದ್ದಾರೆ, ರಾಕ್ಷಸರಿದ್ದಾರೆ. ಈಗ 7 ಗೆರೆ ದಾಟದಿದ್ರೆ ರಾಕ್ಷಸರು ಬರುವುದಿಲ್ವಾ? 7 ಗೆರೆಯನ್ನು ದಾಟಿ ಬರುವುದಕ್ಕೆ ಸಾಧ್ಯ ಇಲ್ಲ. ಅದೊಂದು ಬಂಧಕವಾದ ಶಕ್ತಿ. ಅದು ಮಂತ್ರ ಉಂಟಾದ್ರೆ? ಹೌದೌದು. ಧನುರ್ವಿದ್ಯಾ ನಿಪುಣ ಮೈದುನ ಲಕ್ಷ್ಮಣ. ಮಂತ್ರಾಸ್ತ್ರಗಳ ಪ್ರಯೋಗದಿಂದ ಸಿದ್ಧವಾದಂತಹ 7 ರೇಖೆಗಳು. ಅದನ್ನು ದಾಟಬಾರದು ಅಂತ. ಅದನ್ನು ದಾಟುವುದಕ್ಕೆ ಸಾಧ್ಯ ಇಲ್ಲ. ಇದು ಈಗ ದಾಟಬಾರದು ಅಂತ ಹೇಳಿದ್ದು ಯಾವ ಕಾರಣಕ್ಕೆ? ರಾಕ್ಷಸರಿದ್ದಾರೆ. ರಾಕ್ಷಸರಿಗಲ್ವಾ? ನನಗಲ್ಲ. ನೆವನ ಹೇಳುವುದೇ ಯಾಕೆ ನೆವನ? ನೆವನ ಹೇಳುವುದೇ
ಸನ್ಯಾಸಿಗಳೇ, ಈ ವಿಷಮ ಎಲ್ಲ ಈಗ ಯಾಕೆ ಅಂದ್ರೆ ಈ ನೆವನ ಯಾಕೆ ಅಂತ. ಓ ನೆವನ, ಹೌದಪ್ಪ, ಮತ್ತಿನ್ನೆಂತದ್ದು. ಹಾಗಾಗಿ ಹೋಯ್ತೋ. ಈಗ ನೀವೇ ಹೇಳಿದ್ರಿ, ಹ ಕೋಸಲ ದೇಶ, ಹ್ಮ್ ಸೂರ್ಯವಂಶ, ಹ್ಮ್ ರಾಮನ ಹೆಂಡತಿ, ಹ ದಶರಥನ ಸೊಸೆ. ಹ್ಮ್ ಈಗ ನಾನು ಕೇಳಿದ ಪ್ರಕಾರ, ಹ ಸೂರ್ಯವಂಶದ ಬಗ್ಗೆ ಕೇಳಿದ್ದೇನೆ ನಾನು. ಹ ಕೇಳಿದ ಪ್ರಕಾರ ಹ್ಮ್ ಸೂರ್ಯವಂಶೀಯರಲ್ಲಿ ಯಾರಾದರೂ ಬಂದು ದೇಹಿ ದೇಹಿ ಅಂತ ಕೇಳಿದರೆ ನಾಸ್ತಿ ನಾಸ್ತಿ ಅಂತ ಈ ತನಕ ಹೇಳಿದ್ದೇ ಇಲ್ಲ. ಹೇಳಿದ್ದಿಲ್ಲ. ಇಲ್ಲ ಅಂತೆ. ಇಲ್ಲ ಇಲ್ಲ ಇಲ್ಲಲ್ಲ. ಈಗ ನೀವು ಸೂರ್ಯವಂಶಕ್ಕೆ ಸೇರಿದ್ದೀರಾ ಇಲ್ವೋ? ಹೌದು. ದೇಹಿ ದೇಹಿ ಅಂತ ನಾನು ಕೇಳಿಕೊಂಡು ಬಂದಿದ್ದೇನೆ. ನೀವು ಅದು ಹಾಗೆ ಇದು ಹೀಗೆ, ಹ. 7 ರೇಖೆ, ಹ. ಅದ್ರ ದಾಟ್ಲಿಕ್ಕೆ ಆಗುದಿಲ್ಲ, ಹ. ತಮ್ಮ ಹೇಳಿದ್ದಾನೆ ಅಂತ ಎಲ್ಲ ನೆವನ ಹೇಳ್ತಾ ಇದ್ದೀರಿ. ಹ ನಿಮಗೆ ಮನಸ್ಸಿಲ್ಲದಿದ್ರೆ ಮೊದಲೇ ಹೇಳುದಪ್ಪ, ಹ. ನಮ್ಮಲ್ಲಿ ಇಲ್ಲ ಈ ಸಲ, ಹ. ಮುಂದೆ ಬರೋ ನೋಡುವ, ಹ. ನೀವು ಮುಂದೆ ಹೋಗಿ ಹ. ಅಂತ ಏನಾದ್ರೂ ಒಂದು ಹೇಳಿ ಕಳಿಸಿ ಕೊಡುದಪ್ಪ. ಮುಂದಿನ ವರ್ಷ ಕೊಡುವ. ಮುಂದಿನ ವರ್ಷ ನೋಡುವ. ಹ. ಈ ಸಲ ಇಲ್ಲ, ಇದ್ರೆ ಆಗುದಿಲ್ಲ. 4 ವರ್ಷ ಕಳೀಲಿ, ಈಗ ಹೌದು. ಒಂದು ವ್ಯವಸ್ಥೆ ಸರಿಯಾಗಲಿ. ಈ ಸಲ ಸ್ಥಿತಿ ಸರಿ ಇಲ್ಲ. ಸರಿ ಇಲ್ಲ. ಇಂಥದ್ದೆಲ್ಲ ಯಾಕೆ? ಹ ಇಷ್ಟೊಂದು ಕತೆ ಹೇಳಿದ್ರಿ, ಹ ಕೊನೆಗೆ ಇಲ್ಲ ಅಂತ ಹೇಳಿದ್ರಿ. ನೀವು ಮೊದಲೇ ಇಲ್ಲ ಅಂತ ಹೇಳಿ ನನಗೆ ಎಲ್ಲಿ ಹೋಗಿ ಆಗ್ತಿತ್ತೇನ? ಹ ಹೌದಪ್ಪ, ಬಿಡಿ. ನನಗೆ ಇದೊಂದು ಪಾಠ ಆಯ್ತು. ನನಗೆ ತಿರುಗಾಟದ ಅನುಭವ ಸಾಕಾಗ್ಲಿಲ್ಲ ಅಂತ ಈಗ ಗೊತ್ತಾಯ್ತು ನನಗೆ. ಸ್ವಾಮಿ, ನಾನು ತಿಳ್ಕೊಂಡಿದ್ದೆ ನನ್ನಲ್ಲಿ ಒಂದು ಅಹಂಕಾರ ಇತ್ತು, ಒಂದು ಮುಖ ನೋಡಿದ ಕೂಡಲೇ ಗೊತ್ತಾಗ್ತದೆ ನನಗೆ ಅಂತ. ಈಗ ನಿಮ್ಮ ಮುಖ ನೋಡುವಾಗ ನನಗೆ ಗೊತ್ತೇ ಆಗಲಿಲ್ಲ ನೀವು ಕೊಡುವುದಿಲ್ಲ ಅಂತ. ಬಿಡಿ, ಅಂತೂ ನೆವನ ಹೇಳ್ತಾ ಇದ್ದೀರಿ. ಮತ್ತೆ ನೀವು ಯೋಚನೆ ಮಾಡಿ, ನೀವು ಸುಮ್ಮನೆ ಯಾವುದಕ್ಕೂ ಕಾರಣ ಹೇಳಬಾರ್ದು ನೀವು. ಈಗ 7 ರೇಖೆ ಹಾಕಿ ಹೋಗಿದ್ದಾನೆ. ಹೌದು. ಈಗ ಯಾಕೆ ರೇಖೆ ಹಾಕಿದ್ದು? ಹೊರಗೆ ನಾನು ಹೋಗಬಾರದು ಎನ್ನುವ ಒಂದೇ ಉದ್ದೇಶಕ್ಕೆ. ಹೋದ್ರೆ ಏನಾಗ್ತದೆ? ಹೋದ್ರೆ ಎಲ್ಲಿಯಾದರೂ ನಾನು ಒಬ್ಬಳೇ ಇರುವುದಲ್ವೋ? ಇದ್ರೆ ಒಬ್ಬಂಟಿಯಾದ ಹೆಣ್ಣಿಗೆ ಏನಾದರೂ ತೊಂದರೆ ಆದೀತೋ? ಯಾರಿಂದ? ಯಾರಿಂದಲಾದರೂ. ಆ ರಾಕ್ಷಸರಿಂದ. ಹಾಕೊಳ್ಳಿ, ರಾಕ್ಷಸ, ಅದು ಮುಖ್ಯ. ಹಾಗಾದ್ರೆ ರಾಕ್ಷಸರ ಉಪಟಳ ಆಗಬಾರ್ದು, ರಕ್ಷಣೆಗೆ ಬೇಕಾಗಿ 7 ರೇಖೆಗಳನ್ನು ನಿಮ್ಮ ಮೈದುನ ಹಾಕಿ ಹೋಗಿದ್ದಾನೆ. ಅದು ಯಾರಾದ್ರೂ ಭಿಕ್ಷಾಟನೆಗೆ ಬಂದ್ರೆ ಕೊಡಬಾರ್ದು ಅಂತ ಹೇಳಿದ್ದಾನ? ಹಾಗೆ ಭಿಕ್ಷಾಟನೆಗೂ ಮತ್ತು ಆ ರೇಖೆಗೂ ಏನಾದ್ರೂ ಸಂಬಂಧ ಉಂಟಾ? ಏನೂ ಇಲ್ಲ. ಇಲ್ಲಲ್ಲ. ಈಗ ನೋಡಿ, ನೀವು ಭಿಕ್ಷಾಟನೆಗಾಗಿ ಬಂದವರು, ನಿಮ್ಮಿಂದ ಏನೂ ಅಪಾಯ ಇಲ್ಲ ಅಂತ ನೀವು ಹೇಳ್ತೀರಿ. ಹೌದು. ಆದ್ರೆ ನಾವು ಅಡುಗೆ ಮಾಡಿದ್ರೆ ಅಲ್ವಾ ಸ್ವಾಮಿ ನಿಮಗೆ ಭಿಕ್ಷೆ ಕೊಡುವುದು? ನಮಗೆ ಅಡುಗೆ ಆಗಬೇಕು ಅಂತ ಹೇಳೇನಿಲ್ಲ ಅಂತ ನಾವು ಶಿವನಾಣೆ ಹೇಳ್ತಾ ಇದ್ದೇನಮ್ಮ. ವಾರ ಗಟ್ಟಲೆ ಆಯ್ತು ನಾವು ಊಟ ಮಾಡದೆ, ಹಸಿವು ನೋಡಿ ನನ್ನ ಹೊಟ್ಟೆ ಬೆನ್ನಿಗೆ ಅಂಟಿಕೊಂಡಿದೆ ಸ್ವಾಮಿ. ನಾವು ಇಲ್ಲಿ ಅಡುಗೆ ಮಾಡುವುದಿಲ್ಲ, ಅಡುಗೆ ಊಟಗಳ ಗೊಡವೆಯೇ ನಮಗಿಲ್ಲ. ಇಲ್ಲಿ ಸಿಕ್ಕುವಂತಹ ಹಣ್ಣುಗಳೇನಿದ್ದಾವೆ, ಗೆಣಸು, ಗೆಡ್ಡೆ ಇತ್ಯಾದಿ, ಒಂದು ಭೂಮಿಯ ಒಳಗಾದದ್ದು, ಇನ್ನೊಂದು ಭೂಮಿಯಿಂದ ಹೊರಕ್ಕೆ ಮೇಲಕ್ಕಾದದ್ದು, ಇವುಗಳನ್ನು ತಿಂದೇ ನಾವು ಬದುಕುವವರು. ಅಲ್ಲ, ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಒಂದು ವೇಳೆ ನೀವು ಕೇಳಿದಿರಿ ಏನಾದರೂ ಅಂಥದ್ದನ್ನು ಇದ್ದದ್ದನ್ನು ಕೊಡೋಣ ಅಂತ ಅಂದ್ರು, ನನಗೆ ಹೊರಗೆ ಬಾರದ ಪರಿಸ್ಥಿತಿ ಅಂತ ನಾನು ಹೇಳಿದ್ದೆ. ಈಗ ಹೊರಗೆ ಬೆಳೆಯುವಂತಹ ಫಲಗಳನ್ನು, ಗೆಡ್ಡೆ ಗೆಣಸುಗಳನ್ನು ನಾನಾಗಿಯೇ ತೆಗೆದು ತಿನ್ನುವಂತ ಕ್ರಮ ಇಲ್ಲ. ನನಗದೊಂದು ವೃತ್ತ ಉಂಟು, ಯಾರಾದ್ರೂ ಕೊಟ್ರೆ ಮಾತ್ರ ತಿನ್ನೋದು ಅಂತ. ತೆಗೆದು ತಿನ್ನುವ ಕ್ರಮ ಅಲ್ಲ. ಅಡುಗೆ ಮಾಡುವುದಿಲ್ಲ ಅಂದ್ರೆ ಬೇಯಿಸಿದ ಆಹಾರವನ್ನು ವನವಾಸದಲ್ಲಿರುವವರು ತಿನ್ನುವುದಕ್ಕಿಲ್ಲ ಅಂತ ಅಲ್ಲ. ಆ ಕಾರಣಕ್ಕಾಗಿ ಅಡುಗೆ ಮಾಡಿದ್ದೆ ಆಗಬೇಕು ಅಂತ ಇಲ್ಲ ಅಂತ. ಒಟ್ಟು ನೀವು ಕೊಡಬೇಕು, ನನಗೆ ಯಾರಾದ್ರೂ ಭಿಕ್ಷೆ ಕೊಡಬೇಕು, ಕೊಟ್ಟದ್ದನ್ನು ಸ್ವೀಕರಿಸುವ ಜಾಯಮಾನ ನನ್ನದು ವೃತ್ತ ಅದು ಸ್ವಾಮಿ. ಆದ್ರಿಂದ ಹಸಿದವನು ನೀವು ಮಾತನಾಡ್ತಾ ಸಮಯ ಕಳೀತಾ ಇದ್ದೀರಿ, ಎಂತದ್ದು? ಈಗ ಕೊಡುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಅವರು ಬರ್ಲಿ, ಅವರು ಬಂದ ಮೇಲೆ ಕೊಡೋಣ ನಿಮಗೆ. ಈಗ ಅವರು ಬರುವಷ್ಟೊಳಗೆ ನನ್ನ ಹಸಿವು ತಾಳ್ತದ? ಆಗುದಿಲ್ಲ. ನಾನು ಭಿಕ್ಷೆ ಕೊಡಲೇಬೇಕು. ಹಾಗಿದ್ರೆ ಏನು ಇದೆ ಅಂತ ಒಮ್ಮೆ ಒಳಗೆ ಹೋಗಿ ನೋಡ್ತೇನೆ. ಆದೀತ ನೋಡಿ, ಮತ್ತೆ ಅಲ್ಲಿಯೇ ಉಳಿಯುವುದಲ್ಲ, ಬೇಗ ಬರಬೇಕು. ಅಲ್ಲ, ರಾಮ ನನ್ನ ಗಂಡ ಅಥವಾ ಮತ್ತೆ ಮೈದುನ ಲಕ್ಷ್ಮಣ ಬರುವಲ್ಲಿಯವರೆಗೆ ನಿತ್ರೆ ಅವರಿಗೂ ನಿಮ್ಮ ದರ್ಶನ ಆಗ್ತದೆ. ಸೂರ್ಯವಂಶೀಯ ಚಕ್ರವರ್ತಿಯ ಮಕ್ಕಳು, ಅವರನ್ನು ನಿಮಗೂ ನೋಡಿದ ಹಾಗೆ ಆಗ್ತದೆ. ನನಗೆ ಅರ್ಥ ಆಗ್ತದೆ. ಈ ಹೆಂಗಸರ ಬುದ್ಧಿ ನನಗೇನು ಗೊತ್ತಾಗುದಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಏನು? ಈಗ ನೆವನ ಹೇಳಿ ಒಳಗೆ ಹೋಗುದು, ನನ್ನನ್ನು ಕಾಯಿಸುದು, ಮತ್ತೆ ಇವ ಕಾದು ಕಾದು ಮತ್ತೆ ಮುಂದೆ ಹೋಗುತ್ತಾನೆ ಎನ್ನುವ ಹಾಗೆ ನಿಮ್ಮಲ್ಲಿ ಯೋಚನೆ ಇದ್ದಿರ್ಬೋದು. ನನ್ನಲ್ಲಿ ಇದೆಲ್ಲ ನಡಿಲಿಕ್ಕಿಲ್ಲ. ನಾನು ಯಾರು? ಸನ್ಯಾಸಿ ಇದ್ದೇನೆ. ಸನ್ಯಾಸಿಗಳು ಕೇವಲ ದೈನ್ಯತೆಯಿಂದ ಕೇಳುದು ಮಾತ್ರ ಅಲ್ಲ, ನಾನು ತಪೋಧನನಿದ್ದೇನೆ. ನನ್ನಲ್ಲಿ ವಿಶೇಷ ಶಕ್ತಿ ಉಂಟು, ಗೊತ್ತುಂಟಾ? ಶಾಪ ಕೊಟ್ಟೇನು ಸ್ವಾಮಿ. ಮತ್ತೆ
ಏನು ತಾಪಸಿಗಳೇ, ಆ, ಮಾತು ಮಾತಿಗೆ ಆ, ಮುನಿಯುವ ಮನಸ್ಥಿತಿ ಉಂಟು ಅಂತಾದರೆ ಆ. ಪರಿಸ್ಥಿತಿ ಹೇಗಾದೀತು? ತಾಪಸಿಗಳು, ಸನ್ಯಾಸಿಗಳು. ಅಲ್ಲ, ನೀವು ಕೊಟ್ರೆ ಶಾಪ ಇಲ್ಲ, ಕೊಟ್ರೆ ಶಾಪ ಇಲ್ಲ, ಭಿಕ್ಷೆ ಕೊಟ್ರೆ ಶಾಪ ಇಲ್ಲ. ಕೊಡದೇ ಇದ್ರೆ ಹಸಿವೆಯನ್ನು ಸಹಿಸುವುದಕ್ಕೆ ಮತ್ತೆ ಕೈಯೆತ್ತಿ ಶಾಪವೇ ಕೊಡಬೇಕಾಗಿಲ್ಲ. ಆ, ಯಾವನು ಹೊಟ್ಟೆ ಹಸಿದವನು ಹೋಗ್ತಾನೋ ಅವನನ್ನು ನೋಡಿಯೂ ಮುಖ ತಿರುಗಿಸಿ ಹೋದ್ರೆ ಅದೇ ಶಾಪ, ಅದೇ ಶಾಪ ಆಗುತ್ತದೆ. ಶಾಪ ಆಗುತ್ತದೆ. ನಿಮಗೆ ಅಷ್ಟು ಗೊತ್ತುಂಟು. ನಾವು ಚಕ್ರವರ್ತಿ ಮನೆತನದವರಲ್ವೇ? ಮತ್ತೆ ಆದ್ದರಿಂದ ನಮಗೆ ಅದೂ ಗೊತ್ತಿದೆ. ಆದರೆ ಅನಿವಾರ್ಯತೆಯನ್ನು ನಾನು ನಿಮ್ಮಲ್ಲಿ ಹೇಳಿದ್ದೇ ವಿನಃ ಕೊಡಬಾರದು ಎಂಬಂತಹ ಉದ್ದೇಶದಿಂದ ಅಲ್ಲ. ಎಂಥದ್ದು ಆಗುತ್ತದೆ ಮನೆಯೊಳಗೆ, ಎಂಥದ್ದುಂಟು. ನಾನು ಇದನ್ನು ಕೊಟ್ರ ಅದಿಲ್ವಾ ಅಂತ ನಾನು ಕೇಳುವುದೇ ಇಲ್ಲ. ನೀವು ಎಂಥದ್ದು ಕೊಟ್ರು ನಾನು ತಕ್ಕೊಳ್ಳುದೇ. ಹಾಗಾದ್ರೆ ಒಳಗೆ ಹೋಗಿ ಒಂದೆರಡು ಹಣ್ಣುಗಳಿರಬೇಕು. ಆದೀತಪ್ಪ, ಅದನ್ನಾದ್ರೂ ಆದೀತು ತನ್ನಿ. ಹಣ್ಣನ್ನಿ ನಾನು ನಿಮಗೆ ತಂದು ಕೊಡುವುದಕ್ಕೆ ಮುಂದಾಗ್ತೇನೆ. ಆಗಲಿ ಸ್ವಾಮಿ. ಓ, ಇದು ಎಲೆ ಮನೆಯ ಒಳಗೆ ಹೋಗಿ ಕೇವಲ 2 ಹಣ್ಣುಗಳು. ನನಗೆ ಒಂದಿದ್ರು ಸಾಕು ಅಂತ, ಅರ್ಧ ಸಹ ಸಾಕಾಗುತ್ತದೆ ಅಲ್ವಾ? ಅಲ್ಲ, ಹಸಿವೆಯನ್ನು ನೀಗಿಸಿಕೊಳ್ಳುವುದಕ್ಕೆ ಅಂದ್ರೆ ಪ್ರಾಣ ಉಳಿಯುವುದು ಅಷ್ಟೇ ಅಲ್ವಾ? ಇದು ನಿಮಗೆ ಕೊಡುವುದಕ್ಕೆ ಸಿದ್ಧಳಾಗಿದ್ದೇನೆ. ಹೌದಾ? ಸ್ವೀಕರಿಸ್ತೇನೆ. ಹೀಗೆ ಬನ್ನಿ, ಹೀಗೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ದಾನವನು ತನಗೆ ಸಿಕ್ಕಿದಳೆಂದು ನೆನೆಸುತ್ತ ಓಲಿದಂಬೆಯ ರಥದೆ ಕೊಳ್ಳಿರಿದು ತೈದಿದವು. ಬಾನು ಮಾರ್ಗದಿ ಬರುವ ವೇಳೆಯಲ್ಲಿ ಮೊರೆ ಇಟ್ಟಳ ಸೀತೆನೆಲ ನುಧುರ ಅಯ್ಯೋ ಸೀತಾ, ಇದು ಯಾರು ನಾನು ಎಂಬುದನ್ನು ಸರಿಯಾಗಿ ನೋಡು. ಭಿಕ್ಷೆ ನೆವನದಲ್ಲಿ ನೀನು ಈ ರೇಖೆಗಳನ್ನು ದಾಟಿ ಮುಂದೆ ಬಂದ ಕ್ಷಣಕ್ಕೆ ನಿನ್ನ ಕೈಯನ್ನು ಹಿಡಿದು ಎಳೆದಿದ್ದೇನೆ. ನನ್ನ ಮೂಲ ರೂಪವನ್ನು ಈಗ ಧರಿಸಿಕೊಂಡಿದ್ದೇನೆ. ನೋಡು ನಾನು ಯಾರು ಎಂಬುವ ಹಾಗೆ. ಸಾಮಾನ್ಯನಲ್ಲ, ಲಂಕಾಧೀಶನಾಗಿರುವಂತಹ ರಾವಣೇಶ್ವರ ಎಲ್ಲಿ ಹೋಗುವುದು? ಬಾ, ನನ್ನ ಈ ಪುಷ್ಪಕ ವಿಮಾನವನ್ನು ಏರು. ನಿನ್ನನ್ನು ಎತ್ತಿಕೊಂಡು ಲಂಕೆಗೆ ಹಾರ್ತೇನೆ. ಹೆಣ್ಣು ಜನ್ಮವೇ ಸಾಗು ಎನ ಕಂಡು ಮರೆಯಿರೋ. ರಾಮ ರಾಮ ಹೆಣ್ಣು ಜನ್ಮವೇ ಸಾಗು ಎನ ಕಂಡು ಮರೆಯಿರೋ. ರಾಮ ರಾಮ ಒಂದು ಕಣ್ಣಿಲಿ ಕಾಣಬಾರದಿ ಎನ್ನ ವಿಧಿಯ. ಶ್ರೀರಾಮ ರಾಮ ರಾಮ ರಾಮ. ರಾಮ ರಾಮ ದಿಕ್ಕುಗಳಿಗೆ ನೋಡಿ ಕೂಗಿ ಕರೆದೆ. ಯಾರೂ ಬರುವ ಸ್ಥಿತಿಯಲ್ಲಿಲ್ಲ. ಅರೆ ಕ್ಷಣದಲ್ಲಿ ಬರ್ತೇನೆ, ನಿನ್ನ ಆಸೆಯನ್ನು ಈಡೇರಿಸಿಕೊಡ್ತೇನೆ, ಸ್ವರ್ಣ ಜಿಂಕೆಯನ್ನು ತರ್ತೇನೆ. ತಂದ ಮೇಲೆ ನೀನೇನು ಮಾಡ್ತೀಯೋ ಅದು ನಿನಗೆ ಬಿಟ್ಟದ್ದು ಹೇಳಿದ್ರಲ್ಲ. ಅರೆ ಕ್ಷಣ ಹೋಗಿ ಎಷ್ಟು ಹೊತ್ತಾಗಿ ಹೋಯಿತು. ಸಾಮಾನ್ಯ ಸನ್ಯಾಸಿಗಳೆಂದು ತಿಳಿದೆ. ನೈಜತೆಯನ್ನು ತಿಳಿದುಕೊಂಡು ಆ ರೀತಿಯಲ್ಲಿ ಕಾರ್ಯ ತತ್ಪರತೆಯನ್ನು ಹೊಂದಬೇಕಾಗಿದ್ದ ನಾನು ಕೇವಲ ಮೇಲ್ನೋಟಗಳಾಗಿ ಸುಳ್ಳನ್ನೇ ಸತ್ಯವೆಂದು ಭ್ರಮಿಸಿ ಭಿಕ್ಷೆ ಕೊಡುವುದಕ್ಕೆ ಮುಂದಾದೆ. ಪರಿಣಾಮವಾಗಿ ಹೀನಾಯವಾದ ಸ್ಥಿತಿ ನನಗೊದಗಿ ಬಂತು. ನನ್ನನ್ನು ಬಲಾತ್ಕಾರವಾಗಿ ಎಳೆದೊಯ್ಯುತ್ತಿದ್ದಾನಲ್ಲ ಇವ, ಈ ರಾಕ್ಷಸ. ಕ್ರೌರ್ಯ ಸ್ವಭಾವ, ಹೆಣ್ಣನ್ನು ಕಾಮುಕ ದೃಷ್ಟಿಯಿಂದ ನೋಡುವಂತಹ ಭಾವನೆ. ಅಯ್ಯೋ, ಅಯೋಧ್ಯಾಧಿಪತಿಯಾಗಿ ಒಂದು ಕಾಲಕ್ಕೆ ಮೆರೆದ
ದಶರಥ ಚಕ್ರವರ್ತಿಗಳ ಸೊಸೆಯಾದ ನನಗೆ, ಭೂದೇವಿಯ ಮಗಳಾದ ನನಗೆ, ಪ್ರಭು ಶ್ರೀರಾಮಚಂದ್ರನ ಸತಿಯಾದ ನನಗೆ ಇಂತಹ ದುಸ್ಥಿತಿ ಬಾಧಿಸ್ತದೆ ಅಂತಾದರೆ ಲೋಕದಲ್ಲಿರುವ ಸಾಮಾನ್ಯ ಹೆಣ್ಣುಗಳ ಪಾಡಿ ಯಾವ ಆಪತ್ತಿನಲ್ಲಿ ಯಾರು ಯಾರನ್ನು ರಕ್ಷಿಸುವುದಕ್ಕೆ ಬರ್ತಾರೆ? ಇಲ್ಲ. ಕಾಪಾಡುವುದಕ್ಕೆ ಯಾರೂ ಇಲ್ಲದೆ ಹೋಯ್ತಲ್ಲ. ಯಾರನ್ನು ಕರೆಯಲಿ? ಯಾರಲ್ಲಿ ಹೇಳಿದರೆ ಖಡ್ಗವನ್ನೆತ್ತಿ ಜಳಪಿಸುತ್ತಿದ್ದಾನೆ. ಸಾಮಾನ್ಯ ಆಯುಧವಾಗಿರಲಾರದದು. ಯಾವುದೋ ಒಂದು ಪ್ರಭಾವ, ಶಕ್ತಿ ಅವನ ಹಿನ್ನೆಲೆಯಾಗಿ ಅವನ ಗಟ್ಟಿತನಕ್ಕೆ ಕಾರಣವಾಗಿದೆ. ಇದರಲ್ಲಿ ಸಂಶಯ ಇಲ್ಲ. ಅಬ್ಬಾ, ಈ ದುರುಳನ ಬಂಧನದಲ್ಲಿ ನಾನಿರುವಂತಾಯ್ತಲ್ಲ, ಇನ್ನು ಪಾರಾಗುವಂತಹ ಬಗೆ ಇಲ್ಲವೆಂದೇ ನನಗನ್ನಿಸ್ತದೆ. ಕಾಡಿನಲ್ಲಿ ಇರುವುದು ನನ್ನ ಗಂಡನಿಗೆ ವಿಧಿವಿಹಿತವಾದ ಧರ್ಮವಾಗಿತ್ತು. ಆದರೆ ಅವರನ್ನು ಅನುಸರಿಸಿ ಸತಿಯಾದವಳು ಪತಿಯ ಜೊತೆಯಲ್ಲಿರಬೇಕು. ಇದು ಸತಿ ಧರ್ಮ, ಪತಿವ್ರತಾ ಧರ್ಮ. ಇದನ್ನು ಎತ್ತಿ ಆಡಿ ನಾನು ನನ್ನವರನ್ನು ಅನುಸರಿಸಿಕೊಂಡು ಬಂದವಳು. ಆದರೆ ಈ ಕಾಲಕ್ಕೆ ಗಂಡನನ್ನು ಹೊರತುಪಡಿಸಿ ದುರುಳನ ಬಂಧನಕ್ಕೆ ಒಳಗಾಗಿ ಅದಾವ ಪಾಡು ಪಡುವುದಕ್ಕಿದೆಯೋ ಆ ವಿಧಿ ನನ್ನ ಹಣೆಯಲ್ಲಿ ಅದೇನು ಬರೆದಿರುವನೋ ನನಗರ್ಥವಾಗುತ್ತಿಲ್ಲ. ರಾಮ ರಾಮ ರಾಮ. ಜನಾರ್ದನಾಯ ನಮಃ. ಖಗಕುಲದ ರಸ ರವಿಸೂತಜ ಸಂಪಾತಿ ಜಟಾಯುಗಳೆಂದು ಲೋಕಮುಖದಲ್ಲಿ ಕಾಣಿಸಿಕೊಂಡಂತಹ ಪಕ್ಷಿಶೃಂಖಲದ ರಾಜರುಗಳಾದಂತಹ ನಾವು ಅಂದು ಕದ್ರೂದೇವಿಯ ವಿನೋದಕ್ಕಾಗಿ ಆಡಿದಂತಹ ಮಾತಿನಿಂದಾಗಿ ದುರಿತಕ್ಕೊಳಗಾದ ವಿನುತೆಯ ಸಂಕಷ್ಟವನ್ನು ನಿವಾರಿಸಲಿಕ್ಕಾಗಿ ಹುಟ್ಟಿದಂತಹ ಗರುಡ ದೇವನಿಂದಾದ ಸಂತತಿಯವರು ಲೋಕಮುಖದಲ್ಲಿ ಕಾಣಿಸಿಕೊಳ್ಳಬಾರದೆ ಅನೃತವನ್ನಾಡಿದಂತಹ ಉರಗಮುಖಾಧೀರಿಗಳಿಗೆ ಜನಮಾನಸದಲ್ಲಿ ಕಣ್ಣೆದುರು ಕಾಣಿಸದಂತೆ ಪಾತಾಳ ಲೋಕದಲ್ಲಿ ಅಡಗಿಯೋ ಬಿಲದಲ್ಲಿ ಇದ್ದುಕೊಂಡು ಜೀವನವನ್ನು ಸಾಗಿಸುವಂತಹ ಒಂದು ಕಾಲ ಒದಗಿ ಬಂದಿದೆ. ಯಾರು ಉರಮುಖ್ಯ ನಾಗದೇವನೆಂದು ಹೆಸರು ಕೊಟ್ಟಿದ್ದಾನೋ ಅಂತಹವನಿಗೆ ಪಾತಾಳದಲ್ಲಿದ್ದುಕೊಂಡು ಭೂಮಿಯನ್ನು ಧರಿಸುವಂತಹ ಹೊಣೆಗಾರಿಕೆ. ಸತ್ಯವನ್ನೇ ಲೋಕಮುಖದಲ್ಲಿ ಸಿದ್ಧಿ ಮಾಡಿ ತೋರಿಸಿದಂತಹ ಪಕ್ಷಿ ಸಂಕುಲದ ಅರಸನಾದನಿಗೆ, ಗರುಡದೇವನಿಗೆ, ಬ್ರಹ್ಮಾಂಡವನ್ನು ಧರಿಸಿದಂತಹ ವಿಷ್ಣುದೇವನನ್ನು ಎತ್ತಿ ಆಗಸದಲ್ಲಿ ಎಲ್ಲರ ಎದುರು ತಿರುಗುವಂತಹ ಒಂದು ಹೊಣೆಗಾರಿಕೆ, ಕರ್ತವ್ಯ. ಇದರಿಂದಲೇ ಲೋಕಮುಖದಲ್ಲಿ ಸಿದ್ಧಿಯಾಯಿತಲ್ವ. ಸತ್ಯಕ್ಕೆ ಏನು ದಾರಿ ಇದೆ, ಸುಳ್ಳಿಗೆ ಏನಿದೆ, ಅದೇ ಪ್ರಾಮಾಣಿಕತೆಯನ್ನು ಮುಂದುವರಿಸಿಕೊಂಡು ಬಂದಂತಹ ಪಕ್ಷಿ ಸಂಕುಲದಿಂದ ಮುಂದುವರಿದಂತಹ ಗರುಡದೇವನ ಸಹೋದರನಾದ ರವಿಸೂತ ಜನ ಮಕ್ಕಳಾದ ಸಂಪಾದಿ ಜಟಾಯುಗಳು ನಾವು ತಂದೆಯ ಜೊತೆ ಒಟ್ಟಿಗೆ ಹಾರುತ್ತಾ ಹಾರುತ್ತಾ ಮುಂದುವರಿತಾ ಇದ್ದಂತಹ ಒಂದು ಕಾಲವಿತ್ತು. ನಾ ಮುಂದು ತಾ ಮುಂದು ಎಂದು ಗಗನದಲ್ಲಿ ಮೇಲೆ ಮೇಲಕ್ಕೆ ಹಾರಿದಾಗ ಸೂರ್ಯನ ಇರವನ್ನು ಪರಿಗಣಿಸದೆ ಮೇಲಕ್ಕೆ ಹಾರಿದಂತಹ ನನ್ನನ್ನು ರಕ್ಷಿಸಲೋಸುಗ ಸಂಪಾತಿಯಾದ ನನ್ನಣ್ಣ ರೆಕ್ಕೆಯನ್ನು ಬಿಡಿಸಿದಾಗ ಸೂರ್ಯನ ಶಾಖಕ್ಕೆ ಉರಿದು ಮುರಿದು ಬಿದ್ದಂತಹ ಸಂಪಾದಿಯನ್ನು ಅನುಜನಾದಂತಹ ನಾನು ಇದುವರೆಗೆ ಕಂಡದ್ದಿಲ್ಲ.
ಅವನ ಬಗ್ಗೆ ಕೇಳಿದ್ದಿಲ್ಲ. ದುಃಖಿತನಾದಂತಹ ನಾನು ನನ್ನವರಾರಿಲ್ಲವೇ ಎಂದು ಶೋಕದೀಪ್ತನಾದಂತಹ ಕಾಲಕ್ಕೆ ರವಿಕುಲದರಸು ದಶರಥ ಮಹಾರಾಜರು ಮಿತ್ರನಾಗಿಯೋ ಸಹೋದರನಾಗಿಯೋ ನನಗೆ ಕಾಣಿಸಿಕೊಂಡವನು. ಆ ಮೂಲಕ ಭ್ರಾತೃತ್ವವನ್ನು ಆತನಲ್ಲಿ ಪಡೆದಂತಹ ನಾನು ಆತನಿಗೆ ಸಹಕಾರಿಯಾಗಿಯೋ ಸಹವರ್ತಿಯಾಗಿಯೋ ಅಥವಾ ಲೋಕಮುಖದಲ್ಲಿ ಆತನು ಸಾಧಿಸುವಂತಹ ಕಾರ್ಯವನ್ನು ಮುನ್ನಡೆಸಲು ಸಹಕಾರಿಯಾಗಿ ಧರ್ಮವನ್ನು ಮುನ್ನಡೆಸುವಂತಹ ಕಾರ್ಯದಲ್ಲಿ ಸಹಕಾರಿಯಾಗುತ್ತಾ ಬೆಳೆದವನು. ಪಕ್ಷಿ ಜಾತಿಗೆ ಅರಸನಾಗಿ ಧರ್ಮಭೀರುವಾಗಿ ಕರುಣ ರಸದೊಡೆಯ ಎಂಬಂತಹ ನೆಗಳ್ತೆಯನ್ನು ಜನಮುಖರಿಂದ ಕೇಳಿ ಪಡೆದಂತಹವನು. ಅದೇ ಮಾರ್ಗದಲ್ಲಿ ಮುಂದುವರಿಯುತ್ತಾ ಇದ್ದಾಗ ಇತ್ತೀಚೆಗೆ ನಮ್ಮ ಮಿತ್ರನಾದಂತಹ ದಶರಥ ಮಹಾರಾಜನ ಮಗನಾದಂತಹ ಶ್ರೀರಾಮಚಂದ್ರ, ಆತ ಇನ್ಯಾರೂ ಅಲ್ಲ, ಜನಾರ್ದನನೇ ಅಪರಾವತಾರ. ಅಂತಹ ಶ್ರೀರಾಮಚಂದ್ರ ನಮ್ಮ ಪರಿಸರದಲ್ಲಿ ಇರುವಿಕೆಯನ್ನು ಗಮನಿಸಿದ್ದು ಮಾತ್ರವಲ್ಲ, ಆತನ ರಕ್ಷಣೆಯ ಹೊಣೆಯು, ಆತನ ಸಪರಿವಾರದ ರಕ್ಷಣೆಯ ಹೊಣೆಯು ನನ್ನದೆಂದು ಭಾವಿಸಿ ಇದುವರೆಗೆ ನಾನು ಮುಂದುವರೆದವನು. ಹಾಗೆಯೇ ನನ್ನಷ್ಟಕ್ಕೆ ನಾನಿದ್ದಾಗ ಇಂದಿಂದು ಈಗ ಕೇಳುತ್ತಿರುವಂತಹ ಅರ್ಥನಾದ ಯಾವುದು ಅಂತ ಭಾವಿಸಿ ಮೇಲ್ಗಡೆ ಮುಖ ಮಾರಿ ನೋಡಿದರೆ ರಾಮ ಲಕ್ಷ್ಮಣರು ಕುಟೀರದಲ್ಲಿ ಇಲ್ಲದಂತಹ ಸಂದರ್ಭವನ್ನೇ ಉಪಯೋಗಿಸಿಕೊಂಡು ದುರುಳನಾದಂತಹ ರಾವಣ ಸೀತೆಯನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿ ಹಾರುತ್ತಾ ಇದ್ದಾನೆ. ಜೀವದಿಂದಿರುವಂತಹ ಈ ಜಟಾಯು, ದಶರಥ ಮಿತ್ರನಾದಂತಹ ಈ ಜಟಾಯು ರಾಮನ ಮಡದಿಯನ್ನು, ಯಾರಾಕೆ ಜಗನ್ಮಾತೆ, ಆಕೆಯನ್ನು ರಕ್ಷಿಸಬೇಕಾದ್ದು ನನ್ನ ಪರಮ ಕರ್ತವ್ಯ. ಧರ್ಮವನ್ನು ಉಳಿಸಬೇಕಾದ ಸನ್ಮಾರ್ಗ ಅದು. ಆದ್ದರಿಂದ ಹೀಗಿರುವುದಲ್ಲ, ಭೂತಳವನ್ನು ಬಿಟ್ಟು ಬಾನಿನೆತ್ತರಕ್ಕೆ ನೆಗೆಯಬೇಕು. ಹೇಗೆ ನೆಗೆಯುತ್ತೇನೆ? ನನ್ನ ರೆಕ್ಕೆಗಳನ್ನು ಒಮ್ಮೆ ಬಡಿದು ನಖ ಮುಖವನ್ನು ಭೂಮಿಗೆ ಒರೆಸಿ ಪದತಳವನ್ನು ಪಲ್ಲಟಿಸಿ ರೆಕ್ಕೆಯನ್ನು ಕೆದರಿ ಬಿಡಿಸಿದಂತಹ ರೆಕ್ಕೆಯನ್ನು ಒಂದು ಸಲ ಬಡಿದಾಗ ಸಮುದ್ರವೇ ಅಲ್ಲಡಿಸಿ ಏರಿದ್ದೇನೆ ನಭಕ್ಕೆ. ಏರಿದ್ದು ಮಾತ್ರವಲ್ಲ, ಹಾರುತ್ತಿದ್ದಂತಹ ಪುಷ್ಪಕ ರಥಕ್ಕೆ ನನ್ನ ರೆಕ್ಕೆಯಿಂದ ಬಡಿದ ಮಾತ್ರಕ್ಕೆ ರಾವಣ ಸಹಿತ ಅವನ ರಥ ನೆಲಕ್ಕೆ ಬಂದಿದೆ. ಅಂತಹ ನನ್ನೆದುರು ನಿಂತಹ ರಾವಣನನ್ನು ನಾನು ಕೇಳುವುದು, ಎಲ್ಲವೋ ದುಷ್ಟ ರಕ್ಕಸನೇ, ಎಲ್ಲಿಗೆ ಒಯ್ವೆಯೋ ಸೀತೆಯ? ನಿನ್ನ ರಥದಲ್ಲಿ ನೀನು ಕುಳ್ಳಿರಿಸಿಕೊಂಡಂತಹ ಆ ಮಾತೆ ಯಾರೆಂಬುದು ನಿನಗೆ ಗೊತ್ತೇ? ಒಂದು ವೇಳೆ ಗೊತ್ತಿಲ್ಲ ಅಂತಾದ್ರೆ ಕೇಳು, ನಾನು ಹೇಳುತ್ತೇನೆ. ನೀನೆನಿಸಿದಂತಹ ಸಾಧಾರಣ ಹೆಣ್ಣಲ್ಲ ಆಕೆ, ಜಗನ್ಮಾತೆ. ಆಕೆಯನ್ನು ನೀನು ಅಪಹರಿಸಿ ತಿಂತಿದಾದ್ರೆ ನಿನ್ನನ್ನು ತಡೆದವನಿದ್ದೇನೆ. ತಡೆದ ರೀತಿಯಿಂದಲೇ ನಿನಗೆ ನಾನು ತಿಳಿ ಮಾಡಿಕೊಂಡಿದ್ದೇನೆ ಏನು ನಾನು ಏನು ಮಾಡಬಹುದು ಎಂಬುದನ್ನು. ಆದ್ದರಿಂದ ಇದು ಸನ್ಮಾರ್ಗದಲ್ಲಿ ನಿನಗೆ ಎಚ್ಚರಿಸುತ್ತೇನೆ. ನಾನು ಅಪಹರಿಸುತ್ತಿರುವಂತಹ ಸೀತೆಯನ್ನು ಬಿಟ್ಟು ಪ್ರಾಣವನ್ನು ಉಳಿಸಿಕೊಳ್ಳಬೇಕಾದರೆ ರಥವನ್ನು ಏರು, ಹೊರಡು, ಇಲ್ಲಿಂದ ಹೊರಡು. ಸುಮ್ಮನೆ ಕ್ಷುದ್ರ ಹಕ್ಕಿ. ಯಾವನ ನೀನು? ಏನು? ಸಾಮಾನ್ಯವಾಗಿ ಇರುವಂತಹ ಯಾವುದೇ ಖಗಮೃಗಗಳು ನಮ್ಮ ಭಾಷೆಯಲ್ಲಿ ಮಾತನಾಡುವ ಪದ್ಧತಿ ಇಲ್ಲ. ಓಹೋ. ಆದ್ರೆ ನನ್ನ ಎದುರಿಗೆ ಬಂದು ನಮಗೆ ಅರ್ಥವಾಗುವಂತ ರೀತಿಯ ಭಾಷೆಯಲ್ಲಿ ಮಾತನಾಡ್ತಾ ಇದೆಯಲ್ಲ, ಅಸಾಮಾನ್ಯ ಎಂಬುದನ್ನು ನಿನ್ನ ಮಾತಿನಲ್ಲೇ ನೀನು ತಿಳಿ ಹೇಳಿದೆ ನೋಡು. ಅದು ಭಾಷೆಯ ವಿಚಾರದಲ್ಲಿ ಗೊತ್ತಾಯ್ತದೆ ನೀನು ಅಸಾಮಾನ್ಯ ಅಂತ. ಓಹೋ. ಯಾವನ ನೀನು? ಯಾರು ನೀನು? ಏನು ಅಂತ ಹೇಳಬೇಕಾ ನಿನಗೆ? ಮೊದಲು ನೀನು ಏನು ಹೇಳಬೇಕು.
ಹ, ಕೆಟ್ಟ ದುಷ್ಟನೇ ನೀನು. ಹೌದು. ನಾನು ಯಾರು ಅಂತ ಹೇಳಬೇಕು. ಯಾರು ನೀನು? ಇದೋ ಹ, ಈ ಕಾನನದಲ್ಲಿ ಹ, ಕೆಟ್ಟವರ ಪರಿಪಾಠಕ್ಕೆ ತೊಂದರೆಗಳುವಾಗುವಂತಹ ಹ, ಋಷಿ ಮುನಿಗಳಿರಲಿ, ಹ, ಸಾಧಾರಣವಾದಂತಹ ಸಾಧು ಜನರಿರಲಿ, ಹ. ಅವರನ್ನು ರಕ್ಷಿಸುವಂತಹ ಹೊಣೆಯನ್ನು ಹೊತ್ತವನು. ಓ, ಏನು ಕಾರಣ ಕೇಳಿದರೆ ಹ, ಧರ್ಮದ ಸಂಸ್ಥಾಪನೆ. ಹ, ನಿಮ್ಮಂತಹ ಅಧರ್ಮಿಗಳಿಗೆ ಹ, ಕೆಟ್ಟವರಿಗೆ ಕೆಟ್ಟ ದಾರಿಯನ್ನೇ ತೋರಿಸಬೇಕೆಂಬಂತಹ ನೀತಿಯನ್ನು ಹೊಂದಿದವನು. ಹ, ಆದ್ದರಿಂದ ಹ, ಪಕ್ಷಿ ಅಂತ ನನ್ನ ಆಕಾರದಲ್ಲಿ ನೀನು ಗುರುತಿಸಿದೆ, ಹ, ಅಸಾಮಾನ್ಯ ಎಂಬುದನ್ನು ನಿನ್ನ ಪದಗಳಲ್ಲಿ ಉಚ್ಚರಿಸಿದೆ. ಹ. ಇನ್ನು ನಾನು ಏನು ಎಂಬುದನ್ನು ನಾಲ್ಕು ನನ್ನ ಶಬ್ದ- ಬಲವನ್ನು ಒಂದು 4 ಶಬ್ದ ಬಾಯಿಪಾಠ ಮಾಡಿಕೊಂಡು ಬಂದಿದ್ದಾನೆ. ಧರ್ಮ ರಕ್ಷಣೆ ಅಂತ. ಓಹೋ. ಏನು ಧರ್ಮ ರಕ್ಷಣೆ ಎನ್ನೋದು? ಹಾ. ಹೋಗಿ ಹೋಗಿ ಬಾರಂಗಳದಲ್ಲಿ ಹಾರುವಂತ ಒಂದು ಹಕ್ಕಿ. ಹಾ. ಯಾರಾದ್ರೂ ಮಾತನಾಡ್ತಾ ಇದ್ದಿಂದ ಗೊತ್ತುಂಟ ನಿನಗೆ? ನಿನ್ನ- ಚತುರ್ದಶ ಭುವನದಲ್ಲಣ ಓಹೋ. ರಾವಣೇಶ್ವರ ಓಹೋ. ಲಂಕಾಧಿಪತಿ ಆಹಾ. ಈ ತನಕ ಹಾ. ನನ್ನ ದಾರಿ ಎದುರು ಬಂದು ಮಾತನಾಡುವಂತಹ ಒಬ್ಬ ಮನುಷ್ಯ, ಹಾ. ಒಂದು ಜೀವಿ ಬದುಕಿ ಉಳಿದಿಲ್ಲ. ಹಾ. ಅಂತಹ ದೃಷ್ಟಿಯಿಂದ ಒಂದು ಹಕ್ಕಿ ಬಂದು ನನ್ನನ್ನು ಪ್ರಶ್ನಿಸ್ತಾ ಉಂಟು ಅಂತಂದ್ರೆ ಹಾ. ನಿನಗೆ ಹೋಗುವ ಕಾಲ ಹತ್ತಿರ ಬಂದಿದೆ ಅಂತ ಅರ್ಥ. ಹಾ. ಇಕ ಹಾ. ಸುಮ್ಮನೆ ನಾಳಿನ ಪ್ರಪಂಚ ಹೇಳುದು ಬೇಡ. ಹಾ. ಆ ರಾವಣ ಹೋಗಿ ಹೋಗಿ ಒಂದು ಹಕ್ಕಿಯನ್ನು ಕೊಂದು ತಾನು ಕೀರ್ತಿವಂತನಾಗುವಂತ ಪ್ರಯತ್ನದಲ್ಲಿದ್ದಾನಲ್ಲ ಹಾ. ಎನ್ನುವಂತಹ ಮಾತು ಪ್ರಪಂಚ ಮುಖದಲ್ಲಿ ಬರುವುದು ಬೇಡ. ಹಾ. ನಿನಗೆ 4 ದಿವಸ ಬದುಕಬೇಕು ಅಂತ ಯೋಚನೆ ಇದ್ರೆ ಸುಮ್ಮನೆ ದಾರಿ ಬಿಟ್ಟು ಹೋಗು, ಹೋಗಾಗಡೆ. 10 ತಲೆಯನ್ನು ಕಂಡಾಗ ನೀನು ರಾವಣ ಎಂಬುದನ್ನು ನಾನು ಗ್ರಹಿಸಿದವನಿದ್ದೇನೆ. ಹಾ. ಯಾಕೆ ಗೊತ್ತಾ? ಏನು? ನಿನ್ನ ಹಾಗೆ 60 ಸಹಸ್ರ ವರ್ಷಗಳನ್ನು ನೀನು ಕಂಡಿದ್ದರು. ಆ ಮೊದಲೇ ಈ ಲೋಕವನ್ನು ಕಂಡವನು ನಾನು. 60 ಸಹಸ್ರ. ಅದಕ್ಕೆಂದ ನಾನು ಹೇಳುದು, ಹುಟ್ಟಿ ಕಾಲ ಎಷ್ಟಾಯ್ತು? ಹಾ. ಹಾ. ಆ ಮೊದಲೇ ನಾನು ಅವತರಿಸಿದವನು ಈ ಭೂಮಿಯಲ್ಲಿ ಅಥವಾ ಈ ಲೋಕದಲ್ಲಿ ಇದ್ದವನು, ಹಾ. ಈ ಲೋಕಮುಖವನ್ನು ನೋಡಿದವನು. ಹಾ. ಆದ್ದರಿಂದ ನೀನು ಏನಿದ್ದರೂ ನನ್ನ ನಂತರವೇ. ಹಾ. ಆದ್ದರಿಂದ ರಾವಣ ಇರಬಹುದು, ಚತುರ್ದಶ ತಳ್ಳನ ಇರಬಹುದು, ತಲ್ಲಣಿಸುವವರಿಗೆ ಅಥವಾ ಅದಕ್ಕೆ ಹೆದರುವವರಿಗೆ. ಹಾ. ನನಗೆ ಆ ಪರಿಸ್ಥಿತಿ ನಿನ್ನನ್ನು ಎದುರಿಸುವ ಇದುವರೆಗೆ ಎದುರಾಗ್ಲಿಲ್ಲ. ಈ ಪ್ರಪಂಚದಲ್ಲಿ ಹಾ. ಒಂದು ಆತ್ಮವಿಶ್ವಾಸ ಅಂತ ಇರ್ತದೆ, ಹಾ. ಇನ್ನೊಂದು ಅತಿ ವಿಶ್ವಾಸ ಅಂತ ಓಹೋ. ಇರ್ತದೆ. ನಿನ್ನ ಮಾತನ್ನು ಕೇಳುವಾಗ ಏನು ಅನಿಸ್ತದೆ ಏನು ಗೊತ್ತು? ಹೇಳು? ಇದು ಆತ್ಮವಿಶ್ವಾಸ ಅಲ್ಲದೆ? ಇದು ಅತಿ ವಿಶ್ವಾಸ. ಹಾಗಾದರೆ ಹಾ. ಯಾಕೆ ಎದುರಿಸಿದ್ದೇನೆ ಗೊತ್ತಾ ನಿನ್ನನ್ನು? ಹಾ. ಕಳ್ಳನ ರೂಪದಲ್ಲಿ ಹಾ. ಚಾರು ಚತುರ್ದಶ ಲೋಕದ ಒಡೆಯನಾದ್ರೆ ಹಾ. ಒಬ್ಬ ತನ್ನ ಅಧಿಕಾರದಲ್ಲಿ ಪಡೆಯಬೇಕು ಹಾ. ಅಥವಾ ತನ್ನ ಶಕ್ತಿಯಿಂದ ಪಡಿಬೇಕು. ಹಾ. ಕಳ್ಳತನದಲ್ಲಿ ಪಡೆಯುವುದಲ್ಲವೋ ನೀನು? ಕಳ್ಳತನದಲ್ಲಿ ಪಡೆದದ್ದು ಕಳ್ಳರು ಗೆದ್ದು ಕೊಂಡೊಯ್ಯುವಾಗ ಕಳ್ಳರು ತಂದು ಕೊಂಡೊಯ್ಯುವಾಗ ಕೇಳುವುದೆಲ್ಲ ವಿಚಾರವೆಂದೆನಗೀಗ. ಒಳ್ಳೆಯ ಮಾತಿನ ಬಿಡು ನೀನು, ಬಿಟ್ಟು ಕಳ್ಳರ ಕಸಾತ್ತ ನಡೆ ನೀನು. ಕೆಲವು ಕಲಾಕುಲದ ಒಡೆಯ ಹಾ. ನಿನ್ನನ್ನು ರಾವಣೇಶ್ವರ ಅಂತ ಹೇಳಬೇಕಂತ ಮನಸ್ಸಾದರೂ ಹೇಳಲಿಕ್ಕೆ ಬಾಯಿ ಬರ್ತಾ ಇಲ್ಲ. ನೀನು ಹೇಳಬೇಡ. ಯಾಕೆ ಗೊತ್ತಾ? ಏನಾದ್ರು ಹರಕೆ ಉಂಟಾ? ನೀನು ಮಾಡುವ ಕೆಲಸ ಅಂತದ್ದು. ಹಾ. ಹೇಗೆ ಕಳೆದೊಯ್ತಾ ಇರುವೆ ಸೀತೆಯನ್ನು ನೀನು? ಹಾ. ಕದ್ದು ಹಾ. ಕುಟೀರದಲ್ಲಿ ಅವರ ಗಂಡನೋ ಅಥವಾ ಪರಿಜನರೋ ಇಲ್ಲದ ಹೊತ್ತನ್ನು ಸಾಧಿಸಿ ಹಾ. ಕಳ್ಳತನದಿಂದ ನೀನು ಕದ್ದೊಯ್ದೆ ಅಂತ ಅದರ ಲೋಕಮುಖದಲ್ಲಿ ನೀನು ಚತುರ್ದಶ ಭುವನದ ಒಡೆಯ ಅಂತ ಹೇಳಲಿಕ್ಕೆ ನಿನಗೆ ಯಾವ ಮುಖ ಇದೆ? ಅದು ಪ್ರಮಾಣ ಪತ್ರ ಕೊಡ್ಲಿಕ್ಕೆ ನೀನಲ್ಲ ಅಂತ. ಅದನ್ನು ಕೇಳಲಿಕ್ಕೆ ನಾನು ಬಂದವನು. ನಿನ್ನ ಚತುರ್ದಶ ಲೋಕ ಅಂತಿರಲಿ, ಹಾ. ನಾನು ಸೀತೆಯನ್ನು ರಕ್ಷಿಸಬೇಕಾದ್ದು ನನ್ನ ಹೊಣೆ, ನನ್ನ ಕರ್ತವ್ಯ. ಆದ್ದರಿಂದ ನಾನು ವಿಷಯಕ್ಕೆ ಬರುತ್ತಾ ಇರುವುದು ಸೀತೆಯನ್ನು ಬಿಟ್ಟು ತೊಲಗು ಅಂತ ನನ್ನ ಮೊದಲ ಮಾತು. ನೀನು ಚತುರ್ದಶ ಒಡೆಯನಾಗಿರು, ಜಟಾಯುಗ ಒಡೆಯ ನೀನು ಆಗಿರಲಿಲ್ಲ, ಆಗಿರುವುದೂ ಇಲ್ಲ. ಆದ್ದರಿಂದ ಕಳ್ಳತನದಲ್ಲಿ ಕೊಂಡೊಯ್ಯುತ್ತಿರುವಂತಹ ಸೀತೆಯನ್ನು ಬಿಟ್ಟು ಇಲ್ಲಿಂದ ಹೊರಡು, ಪ್ರಾಣ ಉಳಿಸಿ ಏನು ಅಂತ ಹೇಳಿದ್ದು ನಾನು. ಈಗ ಕಳ್ಳತನವಾಗಲಿ ಇನ್ನೊಂದಾಗಲಿ ನಾನು ಸೀತೆಯನ್ನು ಕೊಂಡು ಹೋಗಬೇಕೆನ್ನುವಂಥದ್ದು ಗಟ್ಟಿಯ ನಿರ್ಧಾರ ಮಾಡಿ ಆಗಿದೆ. ಹೌದಾ? ಯಾರೇ ಬರ್ಲಿ ನೀನು ಬಿಡು, ಆ ಪರಮೇಶ್ವರನೇ ಬರ್ಲಿ, ಸೀತೆಯನ್ನ ಕೊಂಡು ಹೋಗುವಲ್ಲಿ ಅವನಿಂದ ಏನೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಕೊಂಡು ಹೋಗುದೇ. ಮತ್ತೆ ಏನಾದ್ರೂ ಬ್ರಹ್ಮದೇವರು ನಿನ್ನ ಹಣೆಯಲ್ಲಿ ರಾವಣನ ಕೈಯಿಂದ ಸಾಯಬೇಕು ಅಂತ ಹೇಳಿ ಬರ್ದಿದ್ರೆ ತಪ್ಪಿಸ್ಲಿಕ್ಕೆ ಯಾರಿಂದ ಆಗ್ತದೆ? ಆದ್ರಿಂದ ಬದುಕಬೇಕು ಅಂತ ಇದ್ರೆ ಹಿಂದೆ ಹೋಗು, ಬದಿಗೆ ಹೋಗು. ಹೇಗೆ ನೀನು ಸೀತೆಯನ್ನು ಕೊಂಡೊಯ್ಯುತ್ತಂತೆ ಸಾಯ್ತಿ ನೀನು. ಹೇಗೆ ನೀನು ಸೀತೆಯನ್ನು ಕೊಂಡೊಯ್ದು
ಐತೆ ಅಂತ ಪಣ ತೊಟ್ಟಿದ್ದೀಯಲ್ವಾ, ಸೀತೆಯನ್ನು ಉಳಿಸಿಕೊಳ್ಳುವುದೇ ನನ್ನ ಕರ್ತವ್ಯ. ನೀನೇನು 100 ಯಮರು ಬಂದರೂ ಈ ಜಟಾಯು ಹೆದರುವನಲ್ಲ, ಉಳಿಸಿಕೊಳ್ಳುತ್ತೇನೆ. ಇಲ್ಲ ಅಂತಾದ್ರೆ ನನ್ನ ರೆಕ್ಕೆಯ ಹೊಡೆತವನ್ನು ಅಥವಾ ನನ್ನ ಚಂಚುವಿನ ಪೆಟ್ಟನ್ನು ಅಥವಾ ನನ್ನ ನಖದಿಂದ ಒರೆಯುವಂತ ಈ ಹೊಡೆತವನ್ನು ನೀನು ಸಹಿಸಿಕೊಂಡ್ರೆ ಸಾಕು. ಕೊನೆಗೆ ಕೊಕ್ಕು ಇಲ್ಲ, ನಖವೂ ಇಲ್ಲ, ರೆಕ್ಕೆ ಇಲ್ಲ ಅಂತ ಆಗ್ತದೆ ಏನು ಅಂತ ತೋರಿಸಿಕೊಡ್ತೇನೆ. ಎಂತದ್ದು ಹೊಡೆಯುವುದು, ಮರ್ಮವ ತಿಳಿದು ಕಾದುವ ನಾವು, ಮರ್ಮವ ತಿಳಿದು ಕಾದುವ ನಾವು. ನಮಗೊಮ್ಮೆ ಸೋಲ್ಗೆಲವು ಕಾಣಿಸಲಿಲ್ಲ, ಮರ್ಮ ತಿಳಿದು ಕಾದುವ ನಾವು, ಸತ್ಯ ಧರ್ಮ ಮಾರ್ಗದಲ್ಲಿ ಬಾರದು ನೋವು. ಜಟಾಯುರವರೇ, ಒಮ್ಮೆ ನಿಲ್ಲಿಸಬೇಕಾ? ಎಂತದ್ದಿದು ಒಟ್ಟು ಹೊಡೆಯುವುದು? ಒಟ್ಟು ಅಂದ್ರೆ ನನ್ನದು ಒಂದು ನಿರ್ದಿಷ್ಟ ಹಂತದವರೆಗೆ ಮಾತ್ರ, ಮತ್ತೆ ಸೀತೆಯನ್ನು ಬಿಡುವವರೆಗೆ ಮಾತ್ರ, ಮತ್ತೆ ನನ್ನದಿಲ್ಲ ಬಿಟ್ಟು. ಅದೇ ಈಗ ಸೀತೆಯನ್ನು ಬಿಡುವವರೆಗೆ ಆಗಲಿ, ಒಟ್ಟು ಹೊಡೆಯುವುದು ಒಂದು ಹೊಡೆಯುವುದಕ್ಕೊಂದು ಕ್ರಮ ಇಲ್ವ? ಹಾಗುಂಟಾ? ನಮ್ಮಂತಹ ಹೋರಾಟಗಾರರು, ಯುದ್ಧ ನೀತಿಯನ್ನ ಬಲ್ಲವರು ಹೀಗೆಲ್ಲ ಒಟ್ಟು ಹೊಡೆಯುವ ಕ್ರಮ ಇಲ್ಲ. ಓಹೋ, ಯಾವಾಗ ಹೇಗೆ ಅದಕ್ಕೊಂದು ಕ್ರಮ ಉಂಟು, ನೀತಿ ನಿಯಮ ವಿಧಿ ಅಂತ ಉಂಟು. ಹೋಗಿ ಹೋಗಿ ನಿನಗೆ ಹೇಳ್ತೇನಲ್ಲ, ನಿಮಗೆ ಒಟ್ಟು ರೆಕ್ಕೆ ಹೊಡೆಯುವಂತದ್ದು ಅಂದ್ರೆ ಗೊತ್ತಿದ್ದವರಿಗೆ ಹೇಳಬೇಕಾದ ಅಗತ್ಯ ಇಲ್ಲ ಅಂತ ನಿನ್ನ ಭಾವನೆ ಅಂತ. ಆಯ್ತಪ್ಪ, ಹಾಗೆ ತಿಳ್ಕೊಳ್ಳೋದು ನನ್ನ ಯಾವ ಅಭ್ಯಂತರವೂ ಇಲ್ಲ. ಈಗ ಸುಮ್ಮನೆ ನಾವು ಸಮಯ ವ್ಯರ್ಥ ಮಾಡೋದು ಯಾಕೆ? ನಮ್ಮಲ್ಲಿ ಹೆಚ್ಚು ಸಮಯ ಇಲ್ಲ. ಅದೇ ಹೇಳಿದೆ ನಾನು ನಿನಗೆ, ಈ ಪೆಟ್ಟು ತಿನ್ನುವ ಕೆಲಸವೂ ಇರಲಿಲ್ಲ, ನೀನು ಸೀತೆಯನ್ನು ಬಿಟ್ಟು ಹೋಗಿದ್ದು ಸಾಕಿತ್ತು. ಬೇಗ ಮುಟ್ಟಬೇಕು ನನಗೆ, ಆದ್ರಿಂದ ಸಮಯ ವ್ಯರ್ಥ ಮಾಡೋದು ಬೇಡ. ನಮ್ಮ ಅಂದ್ರೆ ಈ ಪ್ರಪಂಚದಲ್ಲಿರುವಂತ ಯಾವುದೇ ಜೀವಿಗೆ ಆದ್ರೂ ಕೂಡ ಅದರದ್ದೇ ಆಗಿರುವಂತಹ ಶಕ್ತಿಯ ಕೇಂದ್ರ ಅಂತ ಇರ್ತದೆ. ಓಹೋ, ಅಲ್ವಾ? ಅಂತಹ ಶಕ್ತಿಯ ಕೇಂದ್ರವನ್ನು ಉಪಯೋಗಿಸಿಕೊಂಡು ಯುದ್ಧ ಮಾಡಿದ್ರೆ ಮಾತ್ರ, ಕಾರ್ಯ ರೂಪಿಸಿದ್ರೆ ಮಾತ್ರ ಜಯ ಲಭಿಸುವಂಥದ್ದು ಆಗುವಂಥದ್ದು, ಜಯ ಲಭಿಸ್ತದೆ. ಆದ್ರಿಂದ ಸುಮ್ಮನೆ ನಾವು ಕಾದಾಟ ಮಾಡೋದು ಬೇಡ. ಮರ್ಮವನ್ನ ತಿಳಿದು ಆ ಮೂಲಕವಾಗಿ ನನ್ನ ಮರ್ಮ ಏನು ಅಂತ ನಾನು ಹೇಳ್ತೇನೆ. ಯಾವ ಮರ್ಮ? ಅದೇ ನಮ್ಮ ಶಕ್ತಿಯ ಕೇಂದ್ರ ಯಾವುದು ಅಂತ. ಯುದ್ಧದ ಮರ್ಮ, ಯುದ್ಧದ ಅಥವಾ ಜೀವದ ಮರ್ಮ. ಹೌದು, ಯಾವುದು ಅಂತ ತಿಳ್ಕೊಂಡು ಆ ಮೂಲಕವಾಗಿ ಯುದ್ಧವನ್ನು ಮುಂದುವರಿಸಿದ್ರೆ ಒಳ್ಳೇದಲ್ಲ. ಒಂದು ರಾವಣ, ನೀನು ಹೇಳಿದ್ದನ್ನು ಒಪ್ಪಬಹುದು. ದೀರ್ಘಕಾಲದ ಹೋರಾಟ ನಡೆಯಿತು. ನನ್ನ ಪಂಖಗಳನ್ನು ನೀನು ಕತ್ತರಿಸಿದ ಎಷ್ಟು ಬಾರಿಯೋ ಅಷ್ಟು ಬಾರಿ ಅದು ಹುಟ್ಟಿ ಬಂದಿದೆ. ಹೌದು, ನಿನ್ನ ಶಿರವನ್ನು ನಾನು ಕೊಕ್ಕಿಂದ ತರಿದಾಕ್ಷಣ ಮತ್ತೆ ಹುಟ್ಟಿದೆ. ಹಾಗಾಗಿ ನೀನು ಹೇಳಿದ ಹಾಗೆ ಇದು ಸಮಯ ಕಳೆಯುವ ಕೆಲಸ ಆಗಬಾರದು, ನಿರ್ಣಯ ಆಗಬೇಕು. ನಾನು ಇಲ್ಲ, ಇದು ನೀನು. ಧರ್ಮ ಯುದ್ಧ ಆಗಬೇಕು, ಇಲ್ಲಂದ್ರೆ ಯುದ್ಧ ಧರ್ಮ ಆಗಬೇಕು. ಧರ್ಮಕ್ಕೆ ಯುದ್ಧ ಆಗಬಾರದು. ಆದ್ರಿಂದ ನಿರ್ಣಯಾತ್ಮಕವಾಗಿರುವಂತಹ ಹೋರಾಟ ಆಗಬೇಕು. ಆದ್ರಿಂದ ಸತ್ಯ ಧರ್ಮದಲ್ಲಿ ನಾವು ಸರಿಯಾಗಿ ಕಾದೆ ಉಂಟಾದ್ರೆ ಆಗ ಅಲ್ಲಿ ನೋವಿಲ್ಲ ಅಂತ, ಉಳಿದವರಿಗೂ ನೋವಿಲ್ಲ, ಹೋರಾಟ ಮಾಡುವವರಿಗೂ ನೋವಿಲ್ಲ. ಆದ್ರಿಂದ ನೀನು ನಿನ್ನ ಮರ್ಮವನ್ನು ಹೇಳು, ನಾನು ನನ್ನ ಮರ್ಮವನ್ನು ಹೇಳ್ತೇನೆ. ಆ ಪ್ರಕಾರವಾಗಿ ಯುದ್ಧವನ್ನ ಮಾಡಿದ್ರೆ ಒಂದು ನಿರ್ಣಯ ಕೈಗೂಡುತ್ತದಲ್ಲ, ಅಲ್ವಾ? ಬೇಗ ಮುಗಿಸಬೇಕು ಅಂತ ಅದಕ್ಕೆ ಹೇಳುದೀಗ ಯುದ್ಧ ಧರ್ಮದಲ್ಲಿ
ಮರ್ಮವನ್ನು ನೀನು ಹೇಳಬೇಕು. ಹಾ. ಹಾಗಿದ್ರೆ ನಿನ್ನ ಮರ್ಮ, ನನ್ನ ಮರ್ಮವ ಹಾ, ನನ್ನ ಮರ್ಮ ನನ್ನ ಉಗುರಿನಲ್ಲಿ ಉಂಟು. ನೀನು ಸತ್ಯ ಅಲ್ವಾ ಹೇಳುದು? ಹೌದೌದೌದು. ಯಾಕೆ ಯಾಕೆ ನಾನು ಸತ್ಯ ಅಲ್ಲ ಅಂತ ಕೇಳಿದ್ದು? ನನ್ನ ಹಾಗೆ ಇರುವಂತ ಒಂದು ಪಕ್ಷಿ ಸಂಕುಲದ ಜಾತಿಯೋ ಅಥವಾ ಬೇರೆ ಜಾತಿಯೋ ಆಗಿದ್ರೆ ನಾನು ಹಾಗೆ ಕೇಳುತ್ತಿರಲಿಲ್ಲ. ನೀನು ಮಾಡಿದ್ದು ಕಳ್ಳ ಕೆಲಸ, ಕುಟಿಲೋಪಾಯದಿಂದ ಆಕೆಯನ್ನು ಕದ್ದವನು. ಆಮೇಲೆ ಈಗ ಪೆಟ್ಟು ತಿನ್ನುವವರೆಗೆ ನಿನ್ನ ಬಾಯಿಯಿಂದ ಬಂದಿರಲಿಲ್ಲ. ಪೆಟ್ಟು ಬಿದ್ದ ಮೇಲೆ ನೀನು ಹೇಳುತ್ತಿ ಮರ್ಮವನ್ನು ತಿಳಿಯುವ ಅಂತ. ನಿನ್ನ ಮರ್ಮ ಕಂಠದಲ್ಲಿ ಇರುವುದಲ್ಲ ಎಂಬುದನ್ನು ನಾನು ಕಂಡುಕೊಂಡವ, ಹೌದು. ಆದರೆ ನೀನು ಹೇಳುವಂತ ಏನು ಹೇಳಿದೆ ನೀನು, ಕಾಲ ಕೆಳಗೆ ನಿನ್ನ ಮರ್ಮವಿದೆ, ಹೌದು ಅಂತ ನಾನು ಒಪ್ಪುವುದೇ ಅಂತ ಆದರೆ ನನ್ನ ಮರ್ಮವನ್ನು ಹೇಳಬೇಕಲ್ವ? ಹೇಳಬೇಕಲ್ವ? ಹಾಗಿದ್ರೆ ಕೇಳು. ಹಕ್ಕಿ ಪಕ್ಕಿಯ ಪಕ್ಷಿ ಜಾತಿಗೆ ಪ್ರಾಣ ರೆಕ್ಕೆಯುಳಿಯುವುದೆಂದ ಆತಗೆ, ಪ್ರಾಣ ರೆಕ್ಕೆಯುಳಿಯುವುದೆಂದ ನಾತಗೆ, ಹಕ್ಕಿ ಪಕ್ಕಿಯ ಪಕ್ಷಿ ಜಾತಿಗೆ ಪ್ರಾಣ ರೆಕ್ಕೆಯುಳಿಯುವುದೆಂದ ಆತಗೆ. ರಾವಣ, ನಗು ಬರ್ತದೆ ನನಗೆ. ಯಾಕೆ ಗೊತ್ತಾ? ನೀನು ಖಳಾದಮ ಹೇಳಿದೆಯಲ್ವಾ, ನಿನ್ನದು ಏನಿದ್ರು ಮೇಲ್ಮುಖವಾದದ್ದಲ್ಲ, ಕೆಟ್ಟವ ಕೀಳುಗುಣದವ ಎಂಬುದನ್ನು ಸಾಧಿಸಲಿಕ್ಕೆ ಇರಬೇಕು. ಎಡಗಾಲಿನ ಉಂಗುಷ್ಟದಲ್ಲಿ ನಿನ್ನ ಮರ್ಮ ಇದೆ ಅಂತ ಹೇಳಿದರೆ ನಿನ್ನ ಕೆಳತನ, ನಿನ್ನ ದುಷ್ಟತನ ಎಷ್ಟು ಕೆಳಗೆ ನೀಚತನ ಕೇಳಿದಿದೆ ಅಂತ ಆಗ್ಲಿಪ್ಪ ಅದನ್ನು ತೋರಿಸಿಕೊಡುತ್ತದೆ. ನೀನು ಹೇಳಿದೆ ಅಂತ ಆದರೆ ನೀನು ಹೇಳಿದಂತಹ ಯುದ್ಧ ಧರ್ಮದಲ್ಲಿ ನಾನು ಹೇಳುವುದಾದರೆ ಹಕ್ಕಿ ಪಕ್ಕಿಗಳಿಗೆ ಸಾಧಾರಣವಾಗಿರುವುದು ಎಲ್ಲ ಹಕ್ಕಿಯ ಹಾಗೆ ನಾನೇ ಇರುವುದಾದ್ರೂ ಕೂಡ ಇರುವುದರಲ್ಲಿ ಅಸಾಮಾನ್ಯ ಪಕ್ಷಿರಾಜನೋ ಇರಬಹುದು, ಗಾತ್ರದಲ್ಲಿ ಹೌದು. ಪಕ್ಷಿಗಳಿಗೆ ಎಲ್ಲಿ ಜೀವ ಇರುತ್ತದೆ ಅಂತ ಸಾಧಾರಣ ಎಲ್ಲರಿಗೂ ಗೊತ್ತಿದ್ದ ವಿಷಯವೇ. ಎಲ್ಲಿ? ಹಕ್ಕಿ ಜಾತಿಗಳಿಗೆ ರೆಕ್ಕೆಯಲ್ಲಿ ಜೀವ, ರೆಕ್ಕೆಯಲ್ಲಿ ಬಲ. ರೆಕ್ಕೆಯಲ್ಲಿ ಬಲ. ಒಂದು ವೇಳೆ ರೆಕ್ಕೆ ಇಲ್ಲ ಅಂತ ಆದ್ರೆ ಹಾರುವ ಹಾಗಿಲ್ಲ. ಮಾತ್ರವಲ್ಲ, ನನ್ನ ಜೀವವೇ ಅಲ್ಲಿರುವುದರಿಂದ ನೀನು ರೆಕ್ಕೆಗೆ ಕಡಿದೆ ಅಂತ ಆದ್ರೆ ನನ್ನ ಜೀವ ಹೋಗುತ್ತದೆ. ನೀನು ಏನು ಹೇಳಿದೆ, ನಿನ್ನ ಕಾಲ ಉಂಗುಷ್ಟದಲ್ಲಿ ಇದೆ ಜೀವ ಅಂತ ಆದ್ರೆ ನನ್ನ ಕೊಕ್ಕಿನಿಂದ, ನನ್ನ ನಖದಿಂದ, ನಿನ್ನ ಕಾಲೇನು, ನಿನ್ನ ನಖಶಿಖಾ ಅಂತ ನಿನ್ನನ್ನು ಕೊಕ್ಕಿ ನಾನು ಇರಿಯುತ್ತೇನೆ, ಜೀವವನ್ನು ಕಳೆಯುತ್ತೇನೆ, ಮರ್ಮದ ಮೇಲೆ ಘಾತಿಸುತ್ತೇನೆ. ರಾಮ ರಾಮ ರಾಮ. ಆಯ್ತಲ್ಲ, ಸುಮ್ಮನೆ ಮಾತಾಡಿದ. ಅಂತೂ ಅವನ ಮರ್ಮವನ್ನು ಅರಿತು ಬಡ್ದಿದ್ದೇನೆ, ನೆಲಕ್ಕೆ ಬಿದ್ದಿದ್ದಾನೆ, ಎತ್ಕೊಂಡು ಹೋಗ್ತೇನೆ ಈಗ. ಅಮ್ಮ, ವರವ ಕೊಟ್ಟಳು ಸೀತಿರಾಮನಾದ ಚರಣವನು ಕಂಡರು ಬನಕವೋ, ಮರಣವಿಲ್ಲೆಂದೆನಲು ಕೊಂಡಂಬರದಿ ನಡೆದ ವರವ ಕೊಟ್ಟಳು ಪಕ್ಷಿರಾಜ ಜಟಾಯುವೆ. ಅಮ್ಮ ಸೀತಾಮಾತೆ, ಈ ದುರುಳ ರಾವಣನಿಂದ ನನ್ನನ್ನು ಬಂಧಮುಕ್ತಿಗೊಳಿಸುವುದಕ್ಕಾಗಿ ಹೋರಾಟವನ್ನೇ ಮಾಡಿದೆ. ಕೆಟ್ಟು ಹೋದೆ ತಾಯೇ, ಮೋಸವನ್ನು ಅರಿಯದಾದೆ ನಾನು. ಆ ಖಳ ನಿನ್ನನ್ನು ವಂಚಿಸಿದ, ಮೋಸದಿಂದಲೇ ನಿನ್ನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟ. ಸತ್ಯ ಮಾರ್ಗದಲ್ಲಿ ನಡೆದರೆ ಈಗ ದುರ್ಗತಿಯಾಗುತ್ತದೆ ಎಂಬುದನ್ನು ಲೋಕಮುಖ ಕಾಣುವಂತಾಯಿತು ದೇವಿ. ಸತ್ಯ ಧರ್ಮ ಅದ್ಯಾವುದು ಅವನಿಗೆ ಇಲ್ಲವಲ್ಲ, ನಿನಗಿದೆ. ಸತ್ಯವೇ ದೇವರು, ಧರ್ಮವೇ ದೇವರು. ನಂಬಿದಂತಹ ದೇವರು ನಿನ್ನ ಕೈ ಬಿಡುವುದಿಲ್ಲ. ಅಮ್ಮ, ಆದರೆ ಒಂದಿದೆ, ರಾಮನ ಸತಿಯಾದ ನಿನ್ನನ್ನು ಉಳಿಸಿಕೊಳ್ಳಬೇಕು. ಆ ಖಳನಿಂದಂತೂ ನನ್ನ ಶಕ್ತಿ ಮೀರಿ ಹೋರಾಡಿದೆ. ಹತಭಾಗ್ಯನಾದಂಥ ನನ್ನನ್ನು ನಿನ್ನಿಂದ ಉಳಿಸಿಕೊಳ್ಳುವ ಕೆಲಸ ಆಗಲಿಲ್ಲ. ನನ್ನ
ಸ್ನೇಹಿತನಾದಂತಹ ನಿನ್ನ ಮಾವ ದಶರಥನಿಗೆ ನಾನು ಹೇಗೆ ಮುಖ ತೋರಿಸುವ ಪ್ರಶ್ನೆಯೇ ಇನ್ನು ಉಳಿಯುವುದಿಲ್ಲ ಹೇಳು. ಹೇಗೆ ಆತನನ್ನು ನೆನೆಯಲಿ? ನನ್ನಿಂದ ಆಗದೆ ಹೋಯ್ತಲ್ವ. ಈ ಬೇಸರ ನನ್ನನ್ನು ಈ ಕೊನೆಗಾಲದಲ್ಲಿ ಕಾಡುತ್ತಿದೆಯಮ್ಮ, ಏನು ಮಾಡಲಿ ಹೇಳು. ಜಟಾಯುವೆ, ನನ್ನ ಮಾವ ದಶರಥ ಚಕ್ರವರ್ತಿಗಳು ಈಗ ಇಲ್ಲ, ಸ್ವರ್ಗವನ್ನ ಇದಿದ್ದಾರೆ. ಆದರೆ ಒಂದು, ನನ್ನನ್ನು ಈ ರೀತಿಯಾಗಿ ದುರುಳ ರಾವಣ ಅಪಹರಿಸುತ್ತಿರುವನಲ್ಲ, ಈ ವಿಷಯವನ್ನು ನನ್ನನ್ನರಸುತ್ತಾ ಬರುವ ನನ್ನ ಪತಿದೇವರಾದ ರಾಮಚಂದ್ರ ದೇವರಲ್ಲಿ ಹೇಳುವಲ್ಲಿಯವರೆಗೆ ನಿನಗೆ ಮರಣ ಬಾರದಿರಲಿ. ನನ್ನೀ ಮಾತು ನಿನಗೆ ವರವಾಗಿ ಪರಿಣಮಿಸಲಿ, ವರವಾಗಿ ಪರಿಣಮಿಸಲಿ. ಅಮ್ಮ, ರಾಮನ ಮುಖ ಕಾಣುವವರೆಗೆ ಈ ಜಟಾಯುವಿನ ಜೀವ ಉಳಿಯುತ್ತಾದಂತಾದ್ರೆ ಈ ಕ್ಷಣದಿಂದ ನನಗೊಂದೇ ನಾಮ, ಅದೇ ಶ್ರೀರಾಮನಾಮ. ಶ್ರೀರಾಮನಾಮ, ರಾಮ ರಾಮ